ಹಾಗಾದರೆ ಈ ಯೋಗಿಯ ಲಕ್ಷಣ ಹೇಗಿರುತ್ತೆ? ಅದನ್ನೇ ಧ್ಯಾನಿಸುವವರ ಲಕ್ಷಣ. ಯೋಗಿ ಅಂದರೆ ಧ್ಯಾನ ಮಾಡ್ತಾರೆ, ಯೋಗಿ ಅಂದರೆ ಜ್ಞಾನನೂ ಇರುತ್ತೆ. ಹಾಗಾದರೆ ಇವರ ಲಕ್ಷಣ ಏನು ಅಂದಾಗ, ಮೊದಲನೇದಾಗಿ ಪರಮಾತ್ಮ ಹೇಳೋದು ನಿರ್ಮಾಣ. ನಿರ್ಮಾಣ ನಿರ್ಮೋಹ, ನಿರ್ಮಾಣ ಮೋಹ ಜಿತ ಸಂಗ ದೋಷಾ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೆ. 6 ಲಕ್ಷಣಗಳನ್ನು ಒಂದೇ ಶ್ಲೋಕದಲ್ಲಿ 6 ಲಕ್ಷಣಗಳು ನಮಗೆ ಕಂಡುಬಂದವು. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಅನೇಕ ವರ್ಷಗಳಿಂದ ಧ್ಯಾನ ಮಾಡುವಂತಹ ಅಭ್ಯಾಸ ಇದೆ, ನಾನು ಧ್ಯಾನದಲ್ಲಿ ಮುಂದುವರೆದಿದ್ದೀನಿ, ನನಗೇನೋ ಧ್ಯಾನದ ಬಗ್ಗೆ ಸ್ವಲ್ಪ ಅನುಭವ ಆಗಿದೆ, ನಾನು ಧ್ಯಾನಿ. ಹಾಗಾದರೆ ಪರಮಾತ್ಮ ಹೇಳ್ತಾನೆ ನಿರ್ಮಾಣ, ನಿನಗೆ ಅಭಿಮಾನ ಇರಬಾರ್ದು. ಅಭಿಮಾನ ಇದ್ದಾಗ ಏನಾಗುತ್ತೆ? ಯಾರಾದರೂ ನಮ್ಮನ್ನು ಹೊಗಳಿದ್ರೆ ಸಂತೋಷ ಆಗುತ್ತೆ, ಸಂತೋಷ ಆಯಿತು ಅಂದರೆ ಅಭಿಮಾನ ಇದೆ. ಸನ್ಮಾನ ಆಯಿತು, ನಮ್ಗೆ ಸನ್ಮಾನ ಆಯಿತು, ಆ ಫೋಟೋ ತಗೊಳ್ಳೋದು, ಅದೇನೋ ಇದಕ್ಕೆಲ್ಲ ಹಾಕ್ಕೊಳ್ಳೋದು, ಫೇಸ್ಬುಕ್ ಅಂತೆ, ವಾಟ್ಸಪ್ಗೆ ನಮ್ಮ ಸನ್ಮಾನ ಮಾಡಿದ್ರು. ಯೋಗಿಯ ಲಕ್ಷಣ ಅಂತೂ ಅಲ್ಲ ಇದು. ಯೋಗಿಗೆ ಯಾವ ಸನ್ಮಾನವೂ ಇಲ್ಲ, ಅವಮಾನವೂ ಇಲ್ಲ. ಯಾಕಂದ್ರೆ ಅವನು ಮಾನವೇ ಇಲ್ಲ. ಅವನಿಗೆ ಮಾನ ಅನ್ನೋದು ಮನುಷ್ಯರಿಗೆ, ಅಂದರೆ ಮಾಯೆಯ ಬಂಧನದಲ್ಲಿ ಸಿಕ್ಕಿರೋರಿಗೆ ಅಭಿಮಾನ ಇರೋದು. ಮಾಯೆಯನ್ನು ಮೀರಿ ಹೋಗಿರುವಂಥ ಯೋಗಿಗಳಿಗೆ ಅದು ಯಾವುದೂ ಇಲ್ಲ. ನಿರ್ಮಾಣ, ಅಭಿಮಾನ. ಸರಿ, ಯಾರೋ ಬಂದರು, ಏನೇನೋ ಬೈದ್ಬಿಟ್ರು, ಕೋಪ ಬಂತು ಅಥವಾ ಬೇಜಾರಾಯಿತು, ಇವರು ಧ್ಯಾನ ಮಾಡ್ತಾ ಇಲ್ಲ. ನೋಡಿ, ಧ್ಯಾನಿಸುವ ಲಕ್ಷಣ, 2ನೇ ಲಕ್ಷಣ ಇದು. ಅಂದರೆ ನಿಂದಾಸ್ತುತಿಗಳೆರಡು ಸಮಾನವಾಗಿರುತ್ತೆ. ನಿಂದೆ ಸ್ತುತಿ ಯಾರಿಗೆ? ನನಗಲ್ಲ. ರಾಂಗ್ ಐಡೆಂಟಿಫಿಕೇಶನ್ ಇರೋರಿಗೆ, ನಾನೊಬ್ಬ ಮನುಷ್ಯ, ನಾನಿಂಥ ಪರ್ಸ್ನಾಲಿಟಿ, ನಾನಿಂಥ ವ್ಯಕ್ತಿ, ನನಗೇನೋ ಬೈದ್ಬಿಟ್ರಲ್ಲ, ನಾನು ಬೈತೀನಿ. ನೀನು ಧ್ಯಾನ ಮಾಡ್ತಾ ಇಲ್ಲ, ನೀನು ಯೋಗಿ ಅಲ್ಲ. ಯೋಗಿಗಿಂತ ಭಾವನೆಗಳಿರಲ್ಲ. ಪರಮಾತ್ಮ ಹೇಳೋದು, ನೀನು ಧ್ಯಾನ ಮಾಡ್ತಾ ಇಲ್ಲ. ಅಥವಾ ಧ್ಯಾನ ಅಭ್ಯಾಸ ಮಾಡ್ತಾ ಇರ್ಬೋದು, ಇನ್ನೂ ನಿನಗೆ ಧ್ಯಾನ ಸಿದ್ಧಿ ಆಗಿಲ್ಲ. ನಿರ್ಮಾಣ ಮೋಹ. ಮೋಹ ಅಂದ್ರೇನು? ಮೋಹ ಅಂದರೆ ಮೋಹಗೊಳ್ಳೋದು. ಅಂದರೆ ಈಗ ನಾವು ಎಲ್ಲೋ ಹೋದ್ವಿ, ಏನೋ ನೋಡ್ತಾ ಇದ್ದೀವಿ, ಎಷ್ಟು ಸುಂದರವಾಗಿದೆ, ಮೋಹಗೊಂಡ್ವಿ ಅಂತ. ಈ ಚಿತ್ರ ಎಷ್ಟು ಸುಂದರವಾಗಿದೆ ಅಂತ ಯಾರೋ ಹೇಳೋ, ಭಾಳ ಚೆನ್ನಾಗಿದೆ ಇದು, ಅವರು ಮೋಹಗೊಂಡ್ರು ಅಂತ, ಮೋಹದಲ್ಲಿ ಸಿಕ್ಕಾಕೊಂಡ್ರು. ಯಾಕೆ? ಯೋಗಿಗೆ ಸುಂದರವಾಗಿರೋದು, ಕುರೂಪವಾಗಿರೋದು, ಚೆನ್ನಾಗಿಲ್ಲದೆ ಇರೋದು, ಚೆನ್ನಾಗಿರೋದು ಯಾವುದೂ ಇಲ್ಲ. ಮತ್ತೇನಿದೆ ಅಂದರೆ ಅಲ್ಲಿ ಬಣ್ಣಗಳಿದೆ ಅಷ್ಟೇ. ಬಿಳಿ ಕಾಗದ, ಅದರ ಮೇಲೆ ಬಣ್ಣಗಳು. ಯಾಕೆ? ಯೋಗಿಯ ದೃಷ್ಟಿ ಒಳಹೊಕ್ಕು ನೋಡುತ್ತೆ, ಅಂತರ್ದೃಷ್ಟಿ, ಇಂಟರ್ಪೆನೆಟ್ರೇಷನ್ ಅಂತ ಕರೀತಾರೆ. ಅಲ್ಲಿ ಸುಂದರವೂ ಇಲ್ಲ, ಕುರೂಪವೂ ಇಲ್ಲ. ಒಂದು ದೊಡ್ಡ ಖಾಲಿ ಹಾಳೆ, ಬಿಳಿ ಹಾಳೆ, ಒಂದಷ್ಟು ಬಣ್ಣಗಳು. ಚಿತ್ರಕಾರ ತನ್ನ ಮನಸ್ಸಿನ ಕಲ್ಪನೆಯನ್ನು ಅಲ್ಲಿ ಚಿತ್ರಿಸಿದ. ಬಿಳಿ ಹಾಳೆ ಇದೆ, ಬಣ್ಣ ಇದೆ. ಎಸ್, ಯು ಆರ್ ರೈಟ್. ಸುಂದರವಾಗಿದೆ, ಸುಂದರವಾಗಿಲ್ಲ, ಇಲ್ಲ. ಅದು ಮೋಹಕ್ಕೊಳಗಾದವ್ರಿಗೆ ಇರೋದದು. ನೋಡಿ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ, ನೀವೇನು ಅನ್ಯಥಾ ಭಾವಿಸಿಲ್ಲ ಅಂದರೆ. ಯಾರೋ ಒಬ್ಬರು ನೋಡಿದ್ರು, ಇನ್ನು ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಹುಡುಗನೋ ಹುಡುಗಿನೋ ನೋಡಿದ್ರು, ಒಬ್ಬರನ್ನೊಬ್ಬರು ನೋಡಿದ್ರು, ಭಾಳ ಚೆನ್ನಾಗಿದ್ದಾರೆ, ಇಷ್ಟ ಆಯಿತು, ಮದುವೆ ಮಾಡಿಕೊಂಡ್ರು. ಆಮೇಲೆ ಅನ್ನಿಸ್ತಂತೆ, ಇವ್ರೇನು ಚೆನ್ನಾಗಿಲ್ಲ ಅಂತ ಅನಿಸ್ತಂತೆ ಇವ್ರಿಗೆ ಇವರು. ಆವಾಗ ಯಾಕೆ ಅನ್ನಿಸ್ತು? ಹೋಗ್ಲಿ, ಒಂದು 10-20 ವರ್ಷ ಆಗೋದ್ಮೇಲೆ ಅದೇ ಥರ ಇರುತ್ತಾ? ಸೌಂದರ್ಯ ಕಡಿಮೆ ಆಗುತ್ತೆ, ಅಥವಾ ಏನೋ ರೋಗ ಬರ್ಬೋದು, ಏನೋ ಆಗ್ಬೋದು, ಅಥವಾ ಅವ್ರ ಸ್ವಭಾವದಲ್ಲೂ ಬದಲಾವಣೆ ಏನೋ ಒಂದು ಆಗ್ಬೋದು. ಆವಾಗ ಯಾಕಿಲ್ಲ? ಇದು ಪ್ರಶ್ನೆ. ನೋಡಿ, ಇದು ಮೋಹ ಅಂದರೆ ಯಾಕೆ ಅಂತ ಉದಾಹರಣೆ ಕೊಡ್ತಾ ಇರೋದು.
ಮನಸ್ಸಿನ ಮೇಲೆ ಮೋಹ ಆವರಿಸ್ಕೊಂಡಾಗ ಓ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆ ಮೋಹದ ಆವರಣವನ್ನು ಕಳೆದಾಗ ಚೆನ್ನಾಗಿರೋದು ಇಲ್ಲ, ಚೆನ್ನಾಗಿಲ್ಲದೆ ಇರೋದು ಇಲ್ಲ, ಎಲ್ಲ ಒಂದು. ಇಷ್ಟಪಟ್ಟು ಕಟ್ಕೊಂಡ್ರು, ಕಷ್ಟಪಟ್ಟು ಜೀವನ ಮಾಡಿದ್ರು ಅಂತ ಯಾರೋ ಹೇಳ್ತಾ ಇದ್ರು. ಏನೋ ಅದು ಇದಾಗಲಿ, ಜೀವನ ಅಂತಾಗಲಿ, ಮತ್ತೊಂದಾಗಲಿ, ವ್ಯಾಪಾರ ಆಗಲಿ, ಇಷ್ಟಪಟ್ಟು ಏನೋ ಒಂದು ಬಿಸ್ನೆಸ್ಸು ಏನೋ ಶುರು ಮಾಡಿದ್ರು, ಉತ್ಸಾಹ, ನಾನು ಮಾಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ ನೋಡು. ಆಮೇಲೆ ಮಾಡಿ 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 ಸುಸ್ತಾದರು, ಕಷ್ಟಪಡ್ತಾ ಇದ್ದಾರೆ ಅಷ್ಟೆ. ಇಷ್ಟಪಟ್ಟಿದ್ದೆಲ್ಲ ಕಷ್ಟ ಕೊಡುತ್ತೆ, ಇದೇ ಮೋಹ. ನೋಡಿ, ಇದೊಂದು ಸೂತ್ರ ಥರ ಇಟ್ಕೊಂಬಿಡಿ. ಯೋಗಿಗೆ ಇಷ್ಟವೂ ಇಲ್ಲ, ಅದಕ್ಕೆ ಕಷ್ಟವೂ ಇಲ್ಲ. ಮೋಹ ಇರೋರಿಗೆ ಕಷ್ಟ ತಪ್ಪಿದ್ದಲ್ಲ. ನಿಮ್ಮ ಜೋಬಲ್ಲಿ ₹1,00,00,000 ಇರಲಿ, ₹1,00,000 ಇರಲಿ, ಏನೇ ಇರಲಿ, ಕಂಫರ್ಟ್ಸು, ಹ್ಯಾಪಿನೆಸ್ ಅನ್ನೋದು ಇಂಪಾಸಿಬಲ್. ಹ್ಯಾಪಿನೆಸ್ ಇರೋದು ಯಾರಿಗೆ ಅಂದರೆ ಒನ್ ಹೂ ಕ್ಯಾನ್ ಮೆಡಿಟೇಟ್. ಯಾಕೆ ಅವನು ರಿಯಲ್ ಹ್ಯಾಪಿನೆಸ್ ಫೀಲಿಂಗ್ ಆಗ್ತಾ ಇದೆ. ಅವನು ಹೊರಗಿಂದ ಯಾಕೆ ಮೋಹ? ನಿಜವಾದ ಸೌಂದರ್ಯವನ್ನು ನೋಡಿದನು ಒಳಗಡೆ. ಏನದು? ಸತ್ಯಂ ಶಿವಂ ಸುಂದರಂ. ನನ್ನ ಆತ್ಮಕ್ಕಿಂತ ಸುಂದರವಾಗಿರೋದು ಏನಿದೆ? ನನ್ನ ಆತ್ಮಕ್ಕಿಂತ ಸುಂದರವಾಗಿರೋದು. ಯಾಕೆಂದರೆ ಶಾಶ್ವತ ಸೌಂದರ್ಯ ಅದು. ಹೊರಗಡೆ ಪ್ರಕೃತಿಲಿರೋದು ನಶ್ವರವಾದ ಸೌಂದರ್ಯ. ಅದಕ್ಕೆ ಅವನು ಮೋಹಗೊಳ್ಳಲ್ಲ. ನೋಡಿ, ನಿರ್ಮಾಣ ನಿರ್ಮೋಹ, ಧ್ಯಾನಿಸುವವರ ಲಕ್ಷಣಗಳಿದು ಅಂತ ಅರ್ಥ. ನಿರ್ಮಾಣ ನಿರ್ಮೋಹ. ಜಿತ ಸಂಘ ದೋಷಾಹ. ಸಂಘ ಅಂದರೆ ಅಟ್ಯಾಚ್ಮೆಂಟ್ ಅಂತ. ಯಾವ ಅಟ್ಯಾಚ್ಮೆಂಟು ಇಲ್ಲ. ಒಂದು ಉದಾಹರಣೆ ಏನು ಅಂದರೆ, ಎಲ್ಲೋ ನಾವು ಒಂದು ಕಡೆ ಕೇಳಿದ್ವಿ, ಒಬ್ಬ ಮಹಾರಾಷ್ಟ್ರದಲ್ಲಿ ಒಬ್ಬ ದೊಡ್ಡ ಸಂತ, ಭಕ್ತ ಕುಂಬಾರ, ಘೋರ ಕುಂಬಾರ ಅಂತೆಲ್ಲ ಸಿನಿಮಾ ಎಲ್ಲ ಮಾಡಿದ್ರು. ಅವನು ಕೆರೆ ತೀರದಲ್ಲಿ ಕೂತಿದ್ದಂತೆ, ಮಣ್ತರಕ್ಕೆ, ಮಡಿಕೆ ಮಾಡಕ್ಕೆ ಮಣ್ತರಕ್ಕೆ ಕೂತಿದ್ದ. ಇದು ಹೆಂಡತಿ ಪ್ರೆಗ್ನೆಂಟು, ಡೆಲಿವರಿ ಆಗಿದೆ. ಯಾರೋ ಓಡಿ ಬಂದರು, ಘೋರ ನಿನಗೆ ಗಂಡು ಮಗು ಆಯಿತು, ಮಗು ಹುಟ್ಟು, ಗಂಡು ಮಗು ಹುಟ್ಟು. ಇವನೇನೋ ಚಿಂತನೆಯಲ್ಲಿದ್ದ, ಭಗವತ್ ಚಿಂತನೆ. ಹೌದಾ, ಸರಿ, ಏನಪ್ಪ ಗಂಡು ಮಗು ಆಯಿತು, ಮಗು ಹುಟ್ಟು ಅಂದರೆ ಖುಷಿ ಪಡೋದು ಬಿಟ್ಟು ಏನೋ ಸುಮ್ಮನೆ ಸಪ್ಪಗಿದೆಯಾ? ಅಲ್ಲಪ್ಪ, ಖುಷಿ ಪಡೋಕ್ಕೆ ಏನಿದೆ? ಈಗ ನಾನು ಜಗತ್ತಿಗೆ ಬಂದೆ, ನಾನು ಹೆಂಗಿದ್ದೀನಪ್ಪ, ನನ್ನ ಹಾಗೆ ಆ ಮಗುನು ಜೀವನ ಮಾಡುತ್ತಷ್ಟೆ. ನಾನು ಜಗತ್ತಿಗೆ ಬಂದು ಏನು ಮಾಡಿದೆ, ಹೇಗಿದ್ದೀನಿ, ನನ್ನ ಹಾಗೆ ಆ ಮಗು ಇವತ್ತು ಜಗತ್ತಿಗೆ ಬಂದಿದೆ, ಅದು ಜೀವನ ಮಾಡುತ್ತೆ, ಹೋಗುತ್ತೆ ಅಷ್ಟೇ. ಅದ್ರ ಸಂತೋಷ ಪಡೋದೇನಿದೆ, ಕುಣಿದಾಡೋದೇನಿದೆ? ನೋಡಿ, ಸಂಘ ಇಲ್ಲ ಅಲ್ಲಿ, ಅಟ್ಯಾಚ್ಮೆಂಟ್ ಇಲ್ಲ. ಹೌದಾ, ಹ್ಞೂ ಆಯಿತು. ಬಂತಾ, ಸರಿ. ಬರಲಿಲ್ವಾ, ಸರಿ. ಲಾಭ ಆಯ್ತಾ, ಸರಿ. ನಷ್ಟ ಆಯ್ತಾ, ಸರಿ. ಸಂಘ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ನಿಸ್ಸಂಗ, ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಶಂಕರಾಚಾರ್ಯರು ಅದನ್ನು ಹೇಳಿದರು. ನೋಡಿ, ಇದು ಯೋಗಿಗಳ ಲಕ್ಷಣ, ಧ್ಯಾನ ಮಾಡುವವರ ಲಕ್ಷಣ ಇದು. ಜಿತ ಸಂಘ ದೋಷ. ಸಂಘ ಅನ್ನೋದೊಂದು ದೋಷ, ಅಟ್ಯಾಚ್ಮೆಂಟ್ ಅನ್ನೋದೊಂದು ದೋಷ. ಯಾಕಿದನ್ನು ದೋಷ ಅಂತ ಕರೆದ್ರು ಅಂದರೆ, ಈಗ ಧ್ಯಾನಕ್ಕೆ ಕೂತ್ಕೊಂಡ್ವಿ, ಧ್ಯಾನ ಮಾಡ್ಬೇಕು, ನಾವು ಅಭ್ಯಾಸ ಮಾಡಬೇಕು. ಅಷ್ಟು ಹೊತ್ತು ಅದೇನೋ ನೋಡ್ತಾ ಇದ್ರು, ಏನೋ ಕೆಲಸ ಮಾಡ್ತಾ ಇದ್ರು. ಧ್ಯಾನಕ್ಕೆ ಕುಳಿತ ಮೇಲೂ ಅದರ ನೆನಪು ಇವ್ರಿಗೆ ಬಂತು. ಯಾಕೆ ಬಂತು ನೆನಪು? ಅಟ್ಯಾಚ್ಮೆಂಟ್ ಇದೆ ಅಲ್ಲಿ. ಆ ಕೆಲಸ ಮಾಡಿ ಆ ವ್ಯಕ್ತಿ ಜೊತೆ ಮಾತಾಡಿ 1 hour ಆಗೋಗಿದೆ. ಇನ್ನೂ ಆ ವ್ಯಕ್ತಿ ಜೊತೆ ಮನಸ್ಸು ಅಂಟ್ಕೊಂಡಿದೆ. ಆ ವ್ಯಕ್ತಿ ಹೊಟ್ಟೋದ್ರು, ಆ ವ್ಯಕ್ತಿಯ ನೆನಪಿನ್ನೂ ಇದೆ. ಆ ವ್ಯಕ್ತಿಯ ನೆನಪಿಟ್ಕೊಂಡು ಇವನು ಧ್ಯಾನ ಮಾಡ್ತಾ ಇರ್ತಾನ? ಆಗತ್ತಾ? ಆ ವ್ಯಕ್ತಿನ ನೆನಪು ಮಾಡ್ಕೊಂಡಿದ್ರೆ ಇಲ್ಲಿ ಧ್ಯಾನ ಆಗ್ತಾ ಇದೆಯಾ? ಇಲ್ಲ, ನೆನಪಿದೆ ಅಷ್ಟೇ ಇಲ್ಲಿ. ಹಾಗಾಗಿ ತತ್ವಜ್ಞಾನದಲ್ಲಿ ಹೇಳೋದು, ನೆನಪೇ ಬಂಧನ. ನೆನಪು ಅಂತಿದೆಯಲ್ಲ, ಅದೇ ಬಂಧನ. ಹಾಗಾದರೆ ನೆನಪು ಸ್ಮೃತಿ ಬೇಡವಾ ಅಂದರೆ ಅದು ಹಾಗಲ್ಲ. ಇಚ್ಛೆ ಪಟ್ಟಾಗ ನೆನಪು ಮಾಡ್ಕೋಬೇಕು, ಇಚ್ಛಿಸಿದಾಗ ಮರ್ತು ಹೋಗ್ಬೇಕು. ನಾನೀಗ 1 ಗಂಟೆ ಎಲ್ಲ ಮರ್ತು ಹೋಗ್ತೀನಿ ಅಷ್ಟೇ. ಅವನಿಗೆ ಸಂಘದೋಷ ಇಲ್ಲ ಅಂತ. ಅವನು ಇಚ್ಛೆ ಪಟ್ಟಾಗ ನೆನಪು ಮಾಡಿಕೊಂಡ್ರೆ ಓಕೆ. ಇಚ್ಛೆ ಇಲ್ಲದೆ ಇದ್ರೂ ನೆನಪಿಗೆ ಬಂದರೆ ಅದು ಬೇಜಾರು ತಾನೆ ಅಲ್ವಾ?
ನಿಮಗೆ ಬೇಕಾದಾಗ ಅದು ನಿಮಗೆ ಸಿಕ್ಕಿದ್ರೆ ಸರಿ, ಬೇಡದೇ ಇದ್ದಾಗ ಬಂದು ತಲೆ ಮೇಲೆ ಕೂತಿದ್ರೆ, ಬಂದು ಎದುರುಗಡೆ ನಿಂತ್ಕೊಂಡಿದ್ರೆ ಹೇಗಿರುತ್ತೆ? ಹಾಗಾಗ್ಬಿಡುತ್ತೆ. ನಿಮ್ಮ ಮನೇಲಿ ಏನೋ ಒಂದು ಕಾರ್ಯಕ್ರಮ ನಡೆಯುತ್ತೆ, ನೀವೊಂದು 100 ಜನನ ಕರೆದ್ರಿ, ಎಲ್ಲರೂ ಬಂದರು, ಎಲ್ಲರೂ ಕರೆದವರೆಲ್ಲ ಬಂದ್ಬಿಟ್ರಪ್ಪ, ಎಷ್ಟು ಸಂತೋಷ, ಎಷ್ಟು ಚೆನ್ನಾಗಾಯಿತು ಫಂಕ್ಷನ್, ಓಕೆ. ಮಾರನೇ ದಿನ ರೆಸ್ಟ್ ತಗೋತಾ ಇದ್ದೀರಾ, ಅಯ್ಯೋ ಸಾಕಪ್ಪ ಕಾರ್ಯಕ್ರಮ ಮಾಡಿ ಸುಸ್ತಾಯ್ತು, ಮತ್ತೆ ಆ 100 ಜನ ಬಂದ್ಬಿಟ್ರಪ್ಪ, ಆವಾಗ ಏನು ಅನ್ಸುತ್ತೆ? ಬೇಕಾಗಿಲ್ಲ, ನೆನ್ನೆ ಆಗೋಯ್ತು, ಮತ್ತೆ ಇವತ್ತು ಯಾಕಪ್ಪ ಬಂದರು ಅನ್ಸುತ್ತಲ್ಲ. ಏನಿದು ಇವತ್ತು ಬಂದ್ಬಿಟ್ರಲ್ಲ, ಸರಿ ಬಂದರು, ಮಾರನೇ ದಿನ ಮತ್ತೆ ಬಂದರೆ. ನೆನಪುಗಳು ಹೀಗೇನೆ, ನಮಗೆ ಅವಶ್ಯಕತೆ ಇದ್ದಾಗ ಬಂದರೆ ಸರಿ, ಸುಮ್ಮನೆ ಬರ್ತಾನೆ ಇದ್ರೆ ನೆನಪುಗಳು, ಅದು ಯಾರೋ ಬೈದಿದ್ದು, ಏನೋ ಆಗಿದ್ದು, ಎಲ್ಲೋ ಕಳ್ಕೊಂಡಿದ್ದು, ಮತ್ತೇನೋ ಆಗಿದ್ದು, ಒಳ್ಳೇದು ಕೆಟ್ಟದ್ದು, ಅದು ಇದು ಬರ್ತಾ ಇದ್ರೆ ಈ ಧ್ಯಾನ ಮಾಡೋಕ್ಕಾಗತ್ತಾ? ಧ್ಯಾನಿಸುವವರ ಲಕ್ಷಣ ನಿಸ್ಸಂಗ, ಡಿಟ್ಯಾಚ್ಮೆಂಟ್. ಇಚ್ಛೆ ಪಟ್ಟಾಗ ನೆನಪು ಮಾಡ್ಕೋತಾನೆ, ಇಚ್ಛೆ ಪಟ್ಟಾಗ ಮರೆತು ಬಿಡ್ತಾನೆ ಅಷ್ಟೆ. ಯಾವಾಗ ಬೇಕಾದರೂ ಎಲ್ಲವನ್ನು ಮರೆಯುವಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕೊಂದು ಮಾತು ಹೇಳ್ತಾರೆ, ವೆನೆವರ್ ಯು ವಿಶ್ ಯು ಕ್ಯಾನ್ ಸ್ವಿಚ್ ಆಫ್ ದ ಮೈಂಡ್ ಅಂತ. ದೆನ್ ವಾಟ್ ಹ್ಯಾಪನ್ಸ್? ಯು ಕ್ಯಾನ್ ಮೆಡಿಟೇಟ್, ಯು ಆರ್ ಎ ಯೋಗಿ. ಅರ್ಥ ಆಗ್ತಿದೆಯಲ್ಲ? ಮನಸ್ಸನ್ನು ಆಫ್ ಮಾಡೋದು ಗೊತ್ತಿರಬೇಕು. ಬೇಕಾದಾಗ ಆನ್ ಮಾಡ್ಕೋಬೇಕು. ಈಗ ಟಿ ವಿ ಆಫ್ ಮಾಡೋದು ಆಫ್ ಮಾಡಿ, ಬೇಕಾದ್ರೆ ಏನೋ ನೋಡಬೇಕು ಅನಿಸ್ತು, ಖುಷಿ ನೋಡಿದ್ವಿ, ಸಾಕು ಅನ್ನಿಸ್ತು, ಆಫ್ ಮಾಡು. ಸಾಕು ಅನಿಸಿದಾಗ ಆಫ್ ಆಗ್ತಾ ಇಲ್ಲ ಅಂದರೆ ನಾವು ನಿದ್ದೆ ಮಾಡೋಕ್ಕಾಗತ್ತಾ? ಸುಮ್ಮನೆ ಬರ್ತಾನೆ ಇದ್ರೆ ಅದು ಸಾಮಾನ್ಯರ ಸ್ಥಿತಿ. ಬೇಕಾದಾಗೂ ಬರ್ತಾ ಇರೋದೆ, ಬೇಡದೇ ಇದ್ದಾಗೂ ಬರೋದು, ಏನೇನೋ ಬರೋದು. ಇದು ಮುಕ್ತರ ಲಕ್ಷಣ ಅಲ್ಲ. ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಆಫ್ ಬಟನ್ ಎಲ್ಲಿದೆ ಗೊತ್ತಿಲ್ಲ. ಇಚ್ಛೆ ಪಟ್ಟಾಗ ಮನಸ್ಸನ್ನು ಆನ್ ಮಾಡ್ಕೋಬೇಕು, ಮನಸ್ಸನ್ನು ಆಫ್ ಮಾಡ್ಕೋಬೇಕು. ಇದು ಯೋಗಿಯ ಲಕ್ಷಣ, ಯೋಗ. ಇದು ಧ್ಯಾನಿಸುವವರ ಲಕ್ಷಣ. ಪರಮಾತ್ಮ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು, ಆತ್ಮನ್ಯೇವ ಆತ್ಮನ ಬಂಧು ಆತ್ಮನ್ಯೇವ ರಿಪು ಆತ್ಮನಃ. ನನ್ನ ಮನಸ್ಸೇ ನನಗೆ ಬಂಧು ಮಿತ್ರ, ನನ್ನ ಮನಸ್ಸೇ ನನಗೆ ಶತ್ರು. ನಾನು ಹೇಳಿದ ಕೆಲಸ ಮಾಡಿದಾಗ ನನ್ನ ಮನಸ್ಸು ನನಗೆ ಬಂಧು. ನಾನು ಬೇಡ ಅನ್ನೋದನ್ನು ಮನಸ್ಸು ಮಾಡ್ತಾ ಇದ್ರೆ, ಬೇಡ ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು, ಬೇಡದೇ ಇರೋದನ್ನೆಲ್ಲ ಏನೇನೋ ಮಾಡ್ತಾ ಇದ್ರೆ ಅದರ ಶತ್ರು ಥರನೇ ಆಗೋಗುತ್ತೆ. ಅಯ್ಯೋ ಏನಪ್ಪ ಇಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ ಮೈಂಡು. ಧ್ಯಾನಿಸುವವರ ಲಕ್ಷಣ ಇದು. ಜಿತ ಸಂಗ ದೋಷ. ಅಧ್ಯಾತ್ಮ ನಿತ್ಯ, ಸದಾ ಅಧ್ಯಾತ್ಮದಲ್ಲಿ. ನಿತ್ಯ ಅಂದರೆ ಸದಾ ಅಂತ, ಆಲ್ವೇಸ್. ಏನಾಗಿರ್ತಾನೆ ಅವನು? ಅಧ್ಯಾತ್ಮದಲ್ಲೇ ಇರ್ತಾನೆ. ಅಧ್ಯಾತ್ಮ ಅಂದ್ರೇನು? ನಮ್ಮ ನಿಜ ಸ್ವರೂಪವನ್ನೇ ನಾವು ಅಧ್ಯಾತ್ಮ ಅಂತ ಕರಿತೀವಿ. ನಾಶರಹಿತವಾದ ಶ್ರೇಷ್ಠವಾದ ಪರಬ್ರಹ್ಮ ತತ್ವವೇ ನಾವು ಬ್ರಹ್ಮ ಅಂತ ಕರೆಯೋದು. ಆ ತತ್ವ, ಅದರ ಸ್ವಭಾವವೇ ಅಧ್ಯಾತ್ಮ ಅಂತ ಕರೆಯಲ್ಪಡುತ್ತೆ. ಇದು ಭಗವದ್ಗೀತೆಯಲ್ಲಿ ಇರೋದು. ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಅಂದರೆ ನಮ್ಮ ನಿಜ ಸ್ವರೂಪವೇ ಅಧ್ಯಾತ್ಮ. ಅಧ್ಯಾತ್ಮ ನಿತ್ಯ ಅಂದರೆ ಯಾವಾಗಲೂ ತನ್ನ ನಿಜ ಸ್ವರೂಪದಲ್ಲೇ ಇರ್ತಾನೆ ಅಂತ. ಸತ್ಸಂಗದಲ್ಲಿದ್ದಾಗ ಅಥವಾ ಧ್ಯಾನ ಮಾಡ್ತಾ ಇದ್ದಾಗ, ಅಭ್ಯಾಸ ಮಾಡ್ತಾ ಇದ್ದಾಗ, ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ನಿಜ ಸ್ವರೂಪದಲ್ಲಿದ್ಬಿಟ್ಟು ಆನಂದವಾಗೋ ಅಥವಾ ಏನೋ ಶಾಂತವಾಗಿ, ಬೇರೆ ಸಮಯದಲ್ಲಿ ಆ ಸ್ಥಿತಿಲಿ ಇಲ್ಲ ಅಂದರೆ ಅದು ಅಧ್ಯಾತ್ಮ ನಿತ್ಯ ಅಲ್ಲ, ಲೌಕಿಕ. ಆಧ್ಯಾತ್ಮಿಕ, ಲೌಕಿಕ. ಇಲ್ಲಿ ಪರಮಾತ್ಮ ಹೇಳೋದು, ಯೋಗಿ ಅಂದರೆ ಅಧ್ಯಾತ್ಮ ನಿತ್ಯ, ಸದಾ ಅಧ್ಯಾತ್ಮದಲ್ಲಿ. ಅವನು ಕಣ್ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೂ ಸರಿ, ಓಡಾಡ್ತಾ ಇದ್ರೂ ಸರಿ, ಕುಳಿತಿದ್ರೂ ಸರಿ, ಮಾತಾಡ್ತಾ ಇದ್ರೂ ಸರಿ, ಇನ್ನೇನೋ ಮಾಡ್ತಾ ಇದ್ರೂ ಸರಿ, ಹೇಗಿರ್ತಾನೆ? ಒಂದು ಶ್ಲೋಕ ಬರುತ್ತೆ, ಕರ್ಮ ಸನ್ಯಾಸ ಯೋಗ ಅಂತ, ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನದ್ರ ಅರ್ಥ ಏನು ಅಂದರೆ,
ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು, ಇನ್ನೊಂದು ಮತ್ತೊಂದು ಏನೆಲ್ಲ ಕೆಲಸಗಳಿದೆಯೋ ಇಂದ್ರಿಯಗಳು ತಮ್ಮ ಕೆಲಸ ಮಾಡ್ತಾ ಇದೆ. ನಾನೇನು ಮಾಡ್ತಾ ಇಲ್ಲ. ಈಗ ಕಣ್ಣು ನೋಡ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಅಂತ ಹೇಳಲ್ಲ ಯೋಗಿ. ಕಣ್ಣು ನೋಡ್ತಾ ಇದೆ, ಅದು ನೋಡೋದೇ ಅದ್ರ ಕೆಲಸ. ಕಿವಿ ಕೇಳಿಸ್ಕೋತಾ ಇದೆ, ವಾಕ್ ಶಕ್ತಿ ಅಥವಾ ವಾಕ್ ಮಾತು, ನಾಲಿಗೆ ಬಾಯಿ ಅಥವಾ ಮಾತಾಡ್ತಾ ಇದೆ, ಕೈಗಳು ಕೆಲಸ ಮಾಡ್ತಾ ಇದೆ, ಕಾಲುಗಳು ಚಲಿಸ್ತಾ ಇದೆ. ಆಯಾ ಇಂದ್ರಿಯಗಳು ಅದರ ಕೆಲಸ ಮಾಡ್ತಾ ಇದೆ. ಮೂಗು ಉಸಿರಾಡ್ತಾ ಇದೆ. ನಾನು ಅನ್ನೋದನ್ನ ಇದರ ಜೊತೆ ಕನೆಕ್ಟ್ ಮಾಡ್ತಾ ಇಲ್ಲ. ನೋಡಿ, ಅದು ಸಂಘ ಇಲ್ಲ. ಇಂದ್ರಿಯಗಳ ಜೊತೆ ಸಂಘ ಇದ್ದಾಗ ನಾನು ನೋಡ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡೆ, ನಾನು ಮಾಡಿದೆ, ನನಗೆ ಗೊತ್ತಿರೋದು ಬುದ್ಧಿಗೆ. ಇವನು ಹೇಳ್ತಾ ಇರೋದು ನನಗೆ ಗೊತ್ತು, ನನಗೆ ತುಂಬ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ಬುದ್ಧಿ ಜೊತೆ ಅಟ್ಯಾಚ್ಮೆಂಟ್ ಇದೆ ಇಲ್ಲಿ. ಅಧ್ಯಾತ್ಮದಲ್ಲಿ ಇಲ್ಲ, ಇವನು ಲೌಕಿಕದಲ್ಲಿದ್ದಾನೆ ಅಂತ, ಪ್ರಾಪಂಚಿಕ ಇವನು. ಧ್ಯಾನ ಅಂದರೆ ಇದು, ಪ್ರಕೃತಿಯನ್ನ ಮೀರಿ ಹೋಗೋದು. ಸ್ವಾಮಿ ವಿವೇಕಾನಂದರನ್ನ ಯಾರೋ ಕೇಳಿದ್ರು, ಸ್ವಾಮೀಜಿ ಧ್ಯಾನ ಅಂದ್ರೆ ಏನು? ಸ್ವಾಮೀಜಿಯವರು ವಿವೇಕಾನಂದರು ಒಂದು ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ, ಕಾಲವನ್ನ ಮೀರಿ ಹೋಗುವುದೇ ಧ್ಯಾನ ಅಂದರು. ಕಾಲವನ್ನ ಮೀರಿ ಹೋಗೋದು, ಗೋ ಬಿಯಾಂಡ್ ಟೈಮ್, ಇಟ್ಸ್ ಮೆಡಿಟೇಷನ್, ಅದೇ ಧ್ಯಾನ. ಏನಿದು ಕಾಲವನ್ನು ಮೀರಿ ಹೋಗೋದು ಅಂದ್ರೇನು? ಈಗ ನೀನು ಕೂತ್ಕೋ, ಹಿಂದಿಂದು ಅಂದರೆ ಪಾಸ್ಟ್ ಟೆನ್ಸ್, ಅದು 1 ನಿಮಿಷ ಹಿಂದೆ ಆಗಲಿ, 1 ಗಂಟೆ ನೆನ್ನೆ ಆಗಲಿ, ಇನ್ಯಾವುದೇ ಆಗಲಿ ಮರ್ತು ಬಿಡು. ಅಂದರೆ ಅವನಿಗೆ ಭೂತಕಾಲ ಇಲ್ಲ, ಆಮೇಲೆ ನಾಳೆ, ಮುಂದಿನ ವಾರ, ಮುಂದಿನ ತಿಂಗಳು, ಭವಿಷ್ಯ ಇಲ್ಲ. ಭೂತಕಾಲ ಇಲ್ಲ, ಭವಿಷ್ಯ ಇಲ್ಲ, ಮತ್ತೇನಿದೆ? ಈ ಕ್ಷಣದಲ್ಲಿ ಇದ್ದಾನವನು. ನಾನಿದ್ದೀನಿ ಅಷ್ಟೇ, ಅಹಮಸ್ಮಿ ಸದಾಭಾಮಿ, ಹಾಗೆ ಇದ್ಬಿಡೋದಷ್ಟೇ, ಅಹಮಸ್ಮಿ ಅಷ್ಟೇ. ಇದು ಅಧ್ಯಾತ್ಮ ನಿತ್ಯ, ನಾನಿದ್ದೀನಿ. ನೋಡಿ, ನಾನು ಮಾಡ್ತಾ ಇದ್ದೀನಿ, ನಾನಿದ್ದೀನಿ ಅನ್ನೋದ್ರ ಮಧ್ಯದಲ್ಲಿ ಏನು ಸೇರ್ಕೊಳ್ತು? ಗಮನಿಸಿದ್ರ ವ್ಯಾಕರಣ? ನಾನು ನೋಡ್ತಾ ಇದ್ದೀನಿ, ನಾನು ಇದ್ದೀನಿ ಸತ್ಯ, ಅಧ್ಯಾತ್ಮ ನಿತ್ಯ. ಅದು ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಕರ್ಮ ಸೇರ್ಕೊಳ್ತು. ಇಂದ್ರಿಯ ಮಾಡಿದ್ದನ್ನ ತನ್ನಲ್ಲಿ ಆರೋಪ ಮಾಡ್ಕೊಂಡಿರೋದು. ನಾನು ನೋಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನಾನಿದ್ದೀನಿ ಸತ್ಯ. ಯಾಕಂದ್ರೆ ನಾನು ಯಾವಾಗಲೂ ಇರ್ತೀನಿ, ಶರೀರ ಇದ್ರೂ ಇರ್ತೀನಿ, ಶರೀರ ಇಲ್ಲದೆ ಇದ್ರೂ ಇರ್ತೀನಿ, ಜಗತ್ತೆಲ್ಲ ಪ್ರಳಯ ಆದರೂ ನಾನಿರ್ತೀನಿ. ಯಾಕೆಂದ್ರೆ ಜಗತ್ತಿಗೂ ನನಗೂ ಏನು ಆಗಬೇಕಾಗಿಲ್ಲ. ಜಗತ್ತು ಅನಿತ್ಯ, ನಾನು ಶಾಶ್ವತ. ಇದು ಧ್ಯಾನಿಯ ನಿಶ್ಚಲ ಜ್ಞಾನ. ಅದಕ್ಕೆ ಅವನಿಗೆ ಯಾವುದಕ್ಕೂ ವಿಚಾರ ಇಲ್ಲ, ಉದ್ವೇಗ ಇಲ್ಲ, ಏನಿಲ್ಲ. ಯಸ್ಮಾನ್ನೋ ಉದ್ವಿಜತೆ ಲೋಕೋ ಲೋಕಾನು ಉದ್ವಿಜತೆ ಚ ಯಃ. ಏನಾದರೂ ಅವನಿಗೆ ಚಿಂತೆನೂ ಇಲ್ಲ, ಭಯ ಇಲ್ಲ, ಬೇಸರ ಇಲ್ಲ, ಎಂಥದ್ದು ಇಲ್ಲ. ಈಗ ನನಗೆ ಜಗತ್ತಿಂದ ಏನು ಆಗಬೇಕಾಗಿಲ್ಲ, ನನಗೆ ಯಾಕೆ ಚಿಂತೆ? ಇನ್ನು ಸಣ್ಣ ಪುಟ್ಟ ವಿಚಾರಗಳಿಗೆ ಅವ್ರು ಯಾರು ತಲೆ ಕೆಡಿಸ್ಕೊತಾರೆ? ನೋಡಿ, ಇದು ಅಧ್ಯಾತ್ಮ ನಿತ್ಯ ಅಂದರೆ ಸದಾ ಅಧ್ಯಾತ್ಮದಲ್ಲಿದೆ. ವಿನಿವೃತ್ತ ಕಾಮ, ಅವನ ಅಧ್ಯಾತ್ಮದಲ್ಲಿ ಇರೋದ್ರಿಂದ ಅವನಿಗೆ ಲೋಕದಲ್ಲಿ ಏನೋ ಇದೆ, ಅದು ನನಗೆ ಬೇಕು ಇಲ್ಲ. ವಿನಿವೃತ್ತ ಕಾಮ, ರಿಟೈರ್ಮೆಂಟ್. ನೋಡಿ, ನಿವೃತ್ತ ಅಂತ ನೀವು ಕೇಳಿದ್ರೆ, ನಿವೃತ್ತಿ ಜೀವನ. ನಿಜವಾದ ನಿವೃತ್ತ ಅಂದರೆ ವೃತ್ತ, ವೃತ್ತಿ, ನಿವೃತ್ತಿ. ಯಾವ ವೃತ್ತಿಯನ್ನೂ ಮಾಡದೇ ಇದ್ರೆ ನಿವೃತ್ತಿ. ನಿಜವಾದ ಅರ್ಥ ಅದು ಸಂಸ್ಕೃತದ ಪದದಲ್ಲಿ. ವೃತ್ತಿ ಅಂದ್ರೇನು? ಆಕ್ಷನ್ ಅಂತ, ನಾನ್ ಆಕ್ಷನ್ ಅಂತ. ನಿವೃತ್ತಿ ಅಂದರೆ ನಾನ್ ಆಕ್ಷನ್, ನಾನು ಚಲಿಸ್ತಾ ಇಲ್ಲ, ನಾನು ನಿಶ್ಚಲ, ಅದೇ ನಿವೃತ್ತಿ. ಅವ್ರು ಯಾರೋ ಕೊಡೋ ನಿವೃತ್ತಿ ಅಲ್ಲ, ಸರ್ಕಾರ ಕೊಡೋ ನಿವೃತ್ತಿನೋ, ಇನ್ಯಾರೋ ನಿಮ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದೀವಿ ಮನೆಗೆ ಹೋಗಿ, ಅವ್ರು ಯಾರು ಇವ್ರು ನಿವೃತ್ತಿ ಮಾಡಕ್ಕೆ? ನೀನು ನಿವೃತ್ತನಾಗೋ ಇಚ್ಛೆ ಇದ್ರೆ ನೀನು ಯಾವಾಗ ಬೇಕಾದ್ರೂ ನಿವೃತ್ತನಾಗ್ಬೋದು. ವೃತ್ತಿ, ನಿವೃತ್ತಿ, ಅದನ್ನೇ ಇಲ್ಲಿ ವಿನಿವೃತ್ತ ಕಾಮ. ಅವನಿಗೆ ಆಸೆಗಳಿಂದ ಶಾಶ್ವತವಾಗಿ ಮುಕ್ತಿ ಸಿಕ್ಬಿಟ್ಟಿದೆ.
ದ್ವಂದ್ವೈ ವಿಮುಕ್ತಾ. ಯಾವಾಗ ಅವನ ಅಧ್ಯಾತ್ಮದಲ್ಲಿ ನೆಲೆಸಿರ್ತಾನೋ ಅವನಿಗೆ ಯಾವ ಆಸೆಗಳು ಇಲ್ವೋ, ಯಾವುದೇ ಸಂಕಲ್ಪ ಇಲ್ವೋ, ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಯಾವಾಗ ಅವನಿಗೆ ಯಾವ ಸಂಕಲ್ಪವೂ ಇಲ್ವೋ ಅಂಥ ಧ್ಯಾನಿಗೆ, ಯೋಗಿಗೆ, ಅವನಿಗೆ ದ್ವಂದ್ವೈರ್ ವಿಮುಕ್ತಾ. ನೋಡಿ, ಮುಕ್ತಿ ವಿಮುಕ್ತಾ. ದ್ವಂದ್ವ, ದ್ವಂದ್ವ ಅಂದ್ರೇನು? ನಾನು ನೀನು, ಗಂಡು ಹೆಣ್ಣು, ಬೇಕು ಬೇಡ, ಲಾಭ ನಷ್ಟ, ಸುಖ ದುಃಖ, ಶೀತ ಉಷ್ಣ, ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು, ಏನೆಲ್ಲ ಇದೆ, ಒಂದು ದೊಡ್ಡ ಪಟ್ಟಿನೇ ಇದೆ. ದ್ವಂದ್ವಗಳು ಅಂತ ಕರೀತಾರೆ, ಡ್ಯುಯಾಲಿಟಿ. ಈ ಯಾವ ಡ್ಯುಯಾಲಿಟಿನೂ ಇರಲ್ಲ. ಈ ಡ್ಯುಯಾಲಿಟಿ ಇದೆ ಅಂದರೆ ಅವನು ಜ್ಞಾನಿಯಲ್ಲ. ಜ್ಞಾನಿಗೆ ದ್ವಂದ್ವ ಇರಲ್ಲ. ದ್ವಂದ್ವ ಭಾವ ಇದ್ದರೆ ಅವನಿಗಿನ್ನೂ ಜ್ಞಾನ ದೊರೆತಿಲ್ಲ. ಜ್ಞಾನಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಷ್ಟೇ, ಇನ್ನೂ ಜ್ಞಾನಿ ಆಗಿಲ್ಲ. ಅದಕ್ಕೆ ನಿರ್ದ್ವಂದ್ವ. ದ್ವಂದ್ವೈರ್ ವಿಮುಕ್ತಾ ಸುಖ ದುಃಖ ಸಂಜ್ಞೈಹಿ. ಅದನ್ನೇ ಇಲ್ಲಿ ಹೇಳಿದ್ರು, ಸುಖ ದುಃಖ ಅನ್ನುವಂಥ ದ್ವಂದ್ವಗಳಿಂದ ಮುಕ್ತನಾಗ್ಬಿಟ್ಟಿದ್ದಾನೆ. ಅಂಥವನು ಗಚ್ಚಂತಿ ಅಮೂಢ, ಅಂಥ ಜ್ಞಾನಿ. ಅಮೂಢ ಅಂದರೆ ಮೂಢನಲ್ಲದವನು, ಅಂಥ ಜ್ಞಾನಿ. ಪದಂ ಅವ್ಯಯಂ ತತ್, ಆ ಪರಬ್ರಹ್ಮ ತತ್ವವನ್ನು ಅವನು ಹೊಂದುತ್ತಾನೆ. ಇದು ಯೋಗಿಯ ಲಕ್ಷಣ. ಪರಮಾತ್ಮ ನಮ್ಗೆ ಆದೇಶ ಕೊಟ್ಟಿರೋದು ತಸ್ಮಾತ್ ಯೋಗಿ ಭವ, ನೀನು ಯೋಗಿಯಾಗು. ಯೋಗಿ ಆಗೋದಕ್ಕೆ ನೀನು ಧ್ಯಾನ ಮಾಡು, ಜ್ಞಾನಿಯಾಗು, ಮುಕ್ತನಾಗು. ಹೀಗಾಗಿ ಇದೆಲ್ಲ ಜ್ಞಾನ. ಈ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ನಾವು ಧ್ಯಾನ ಮಾಡಬೇಕು. ಧ್ಯಾನದ ಉದ್ದೇಶ ಜ್ಞಾನೋದಯ. ಜ್ಞಾನ ನಮಗೆ ಪ್ರಾಪ್ತಿ ಆಗೋದೇ ಧ್ಯಾನದ ಉದ್ದೇಶ. ಬುದ್ಧ ಧ್ಯಾನ ಮಾಡ್ದ, ಆಮೇಲೆ ಅವನಿಗೆ ಜ್ಞಾನೋದಯ ಆಯಿತು, ಜ್ಞಾನ ಉದಯ ಆಯಿತು. ಅಲ್ಲೇ ಇತ್ತದು, ಅದು ಹೊರಬಂತು ಅಂತ. ಸೂರ್ಯ ಎಲ್ಲೋ ಇರಲಿಲ್ಲ, ಈಗ ತಾನೇ ಹುಟ್ಟಿದ್ದಾನೆ ಅಂದರೆ ನೆನ್ನೆ ಇರಲಿಲ್ಲಪ್ಪ ಇವಾಗ ತಾನೇ ಸೃಷ್ಟಿಯಾದ ಅಂತ ಅಲ್ಲ. ಕಾಣಿಸ್ತಾ ಇರಲಿಲ್ಲ, ಈಗ ಕಾಣಿಸ್ತಾ ಇದ್ದಾನೆ ಅಂದರೆ ಉದಯ ಆದ ಅಂತ. ಹಾಗೆ ಜ್ಞಾನ ಇತ್ತು. ನಮ್ಮೆಲ್ಲರಲ್ಲೂ ಜ್ಞಾನ ಯಾವಾಗಲೂ ಇರುತ್ತೆ. ಅದು ಶಾಶ್ವತವಾದ ಜ್ಞಾನ ನಮ್ಮೆಲ್ಲರಲ್ಲೂ ಇರುತ್ತೆ. ಯಾಕೆಂದರೆ ನಾವೆಲ್ಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ನಾವೆಲ್ಲ ಸಚ್ಚಿದಾನಂದ ಸ್ವರೂಪಿಗಳು. ನಮ್ಮಲ್ಲಿ ಯಾವಾಗಲೂ ಜ್ಞಾನ ಇರುತ್ತೆ. ಅದೇನಾಗಿ ಇನ್ನೂ ಉದಯ ಆಗಿಲ್ಲ, ಕಣ್ಮರೆ ಆಗಿಬಿಟ್ಟಿದೆ. ಹಾಗಾಗಿ ಕತ್ತಲು, ತಮಸ್ಸು. ಉದಯ ಆದಮೇಲೆ ಜ್ಯೋತಿ, ತಮಸೋಮ ಜ್ಯೋತಿರ್ಗಮಯ. ಮೃತ್ಯು ಅಂದ್ರೇನು? ಅಜ್ಞಾನನೇ ಮೃತ್ಯು. ನಿಜವಾಗಿ ನಮ್ಗೆ ಯಾರಿಗೂ ಮೃತ್ಯು ಇಲ್ಲ. ನಮ್ಮಲ್ಲಿ ಯಾರೂ ನಾನು ಮೃತ್ಯುವನ್ನು ಹೊಂದಿದೆ ಅಂದರೆ ನಾನು ಸತ್ತೋಗ್ಬಿಟ್ರೆ ನಾನು ಇನ್ಮೇಲೆ ಇರಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಇಲ್ಲ ಅಂದರೆ ಅವನಿದ್ದಾನೆ ಅಂತಲೇ ಅರ್ಥ. ನಾವು ಯಾವಾಗಲೂ ಇರ್ತೀವಿ. ಇದು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಧ್ಯಾನ ಮಾಡಬೇಕು. ಧ್ಯಾನದ ಉದ್ದೇಶ ಇದು. ನೋಡಿ, ಧ್ಯಾನಿಸುವವರ ಲಕ್ಷಣಗಳು ಧ್ಯಾನದ ಉದ್ದೇಶ. ಭಗವದ್ಗೀತೆಯ ಶ್ಲೋಕಗಳಲ್ಲಿ, ಅದು ಬೇರೆ ವೇದಾಂತ ವಿಚಾರಗಳಾಗ್ಬೋದು, ಮಹಾತ್ಮರ ಮಾತುಗಳಾಗ್ಬೋದು, ಅನುಭವದ ನುಡಿಗಳಲ್ಲಿ ನಾವು ಧ್ಯಾನಿಸುವವರು ಹೀಗಿರ್ತಾರೆ. ಇದನ್ನು ತಿಳ್ಕೊಂಡು ನಮಗೇನು ಉಪಯೋಗ? ನಾವು ಇಲ್ಲೆಲ್ಲ ಎಚ್ಚರಿಕೆ ವಹಿಸಬೇಕು. ಧ್ಯಾನ ಅಂದರೆ ನಿದ್ರೆಗೆ ಜಾರಬಾರ್ದು. ಒಂದು ಸೂಚನೆ ನಾನು ಗಮನಿಸಿರೋ ಹಾಗೆ ಏನು ಅಂದರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಮಾತೆ ಅದು. ಆತ್ಮ ಸಂಯಮ ಯೋಗ ಅಂತ ಬರುತ್ತೆ. ಅದರಲ್ಲಿ ಧ್ಯಾನ ಮಾಡೋರ ಹೇಗೆ ಮಾಡ್ಬೇಕು ಧ್ಯಾನ ಅಂತಾನೆ ಏನೋ ಒಂದು ಕಡೆ ವಿಚಾರ ಬರುತ್ತೆ. ಅದೇನು ಅಂದರೆ ಸಮಕಾಯ ಶಿರೋಗ್ರೀವಂ ಅಂತ ಒಂದು ವಾಕ್ಯ ಬರುತ್ತೆ. ಸಮ ಅಂದ್ರೇನು? ನೇರ ಅಂತ. ಕಾಯ ಶರೀರ, ಶಿರ ತಲೆ, ಗ್ರೀವ ಅಂದರೆ ಕುತ್ತಿಗೆ. ಕುತ್ತಿಗೆನೂ ಹೀಗೆ ಬಗ್ಗಿರಬಾರ್ದು ಅಥವಾ ಹೀಗೆ ಬಗ್ಗಬಾರ್ದು. ಶರೀರ ಹೀಗೆ ಗೂನ್ಬೆನ್ನು ಹಾಕೊಂಡು ಕುತ್ಕೋಬಾರ್ದು. ಗ್ರೀವ ಶಿರ ಅಂದರೆ ಕುತ್ತಿಗೆ, ಬೆನ್ನು, ಇನ್ನೊಂದು ಏನಿದೆಯೋ ನೇರವಾಗಿರಬೇಕು.
ನೇರವಾಗಿರಬೇಕು ಶರೀರ ನೇರವಾಗಿರೋದೇ ಅದನ್ನೇ ಆಸನ ಅಂತ ಕರೆದು. ಅದಕ್ಕೆ ಆಸನ ಅಂತ ಕರೆದು. ಆಸನ ಸಿದ್ಧಿ ಅಂದರೆ ನೇರವಾಗಿ ಕೂತ್ಕೊಳ್ಳೋಕ್ಕೆ ಇವ್ರಿಗೆ ಬರುತ್ತೆ, ಇವ್ರಿಗೆ ಆಸನ ಸಿದ್ಧಿ ಆಯಿತು. ಹೇಗೆಗೋ ಕೂತ್ಕೊಳ್ಳೋದಲ್ಲ, ನೇರವಾಗಿ ಕೂತ್ಕೊಳ್ಳೋದು. ಬೆನ್ನು ಮೂಳೆ ಏನಿದೆಯೋ ಸ್ಪೈನಲ್ ಕಾರ್ಡು ಸ್ಟ್ರೈಟ್ ಆಗಿರೋದು. ಇದು ಭಗವದ್ಗೀತೆಯಲ್ಲಿ ಹೇಳಿ. ಬೇರೆ ಕಡೆ ಪತಂಜಲಿ ಯೋಗ ಸೂತ್ರ ಆಗಲಿ ಎಲ್ಲ ಕಡೆ ಹೀಗೆ ಸೊಟ್ಟು ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಎಲ್ಲೂ ಹೇಳಿ. ಹೇಗಾದ್ರು ಮತ್ತೆ ಕೂತ್ಕೋಬೋದು ಇಲ್ಲ. ಒಂದು ಆಸನ ಇದೆ, ಆ ಆಸನ ಅಂದರೆ ನೇರವಾಗಿ ಕೂತ್ಕೊಳ್ಳಿ. ನೀವು ಕೈನ ಹೀಗಿಟ್ಕೊಂಡಿದ್ದೀರೋ ಶಾಂಭವಿ ಮುದ್ರೆಯಲ್ಲಿ ಅಥವಾ ಧ್ಯಾನದ ಮುದ್ರೆಯಲ್ಲಿ ಇದೆಯೋ ಅದೆಲ್ಲ ಅದು ಮುಖ್ಯ ಅಲ್ಲ. ಕೈಗಳು ಹೇಗಾದ್ರೂ ಇಟ್ಕೊಳ್ಳಿ ಮುದ್ರೆ. ಆದರೆ ಬೆನ್ನು ಮೂಳೆ ಮಾತ್ರ ನೇರವಾಗಿರ್ಬೇಕು, ಕುತ್ತಿಗೆ ಎಲ್ಲ ನೇರವಾಗಿರಬೇಕು, ಬಗ್ಗಬಾರ್ದು. ಇದೊಂದು ವಿಚಾರ ಇದೆ. ಧ್ಯಾನಿಸುವವರ ಲಕ್ಷಣ ಶರೀರ ಹೀಗಿರಬೇಕು, ಪೊಸಿಷನ್ ಹೀಗಿರಬೇಕು. ಈಗ ನಾವು ಇದನ್ನೆಲ್ಲ ತಿಳ್ಕೊಂಡಾಗ ಮತ್ತೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಬಗ್ಗಿ ಕುಳಿತಿರುವವನ ಮನಸ್ಸಿನಲ್ಲಿ ಉನ್ನತವಾದ ವಿಚಾರಗಳು ಬರಲು ಸಾಧ್ಯವಿಲ್ಲ. ನಾವು ಈ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರ್ತೀವಿ, ಸ್ಟೂಡೆಂಟ್ಸ್ಗೆಲ್ಲ ಏನಾದ್ರು ಒಂದಷ್ಟು ಒಳ್ಳೆ ವಿಚಾರ ಹೇಳೋಣ ಅಂತ. ಈ ವೃದ್ಧಾಶ್ರಮದಲ್ಲಿ ಕೂತಿರೋ ಹಾಗೆ ಕೂತಿರ್ತಾರೆ. ನಾವು ಹೇಳ್ತೀವಿ, ನೀವಿನ್ನೂ 18-20 ವರ್ಷದ ಯುವಕರು ಏನಪ್ಪ ಹಿಂಗೆ ಕೂತಿದ್ದೀರಲ್ಲ, ಬಗ್ಗೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲಪ್ಪ, ನೇರವಾಗಿ ಕೂತ್ಕೊಳ್ಳಿ. ಮೊದಲು ಸರಿಯಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಇನ್ನು ಶುರುನೇ ಆಗಿಲ್ಲ, ಈಗಲೇ ಇಷ್ಟು ದೌರ್ಬಲ್ಯನ, ಬೆನ್ನು ಮೂಳೆಯಲ್ಲಿ ಶಕ್ತಿ ಇಲ್ವಾ, ಯಾಕೆ ಹಿಂಗೆ ಕೂತಿದ್ದೀರಾ? ನೇರವಾಗಿ ಕೂತ್ಕೊಳ್ಳಿ. ನೀವು ನೇರವಾಗಿ ಕೂತಿದ್ದೀರಾ ಅಂದರೆ ನೀವು ಅಲರ್ಟ್ ಆಗಿದ್ದೀರಾ, ಅಟೆನ್ಷನ್ ಅಂತ ಕರೀತಾರೆ. ಜಾಗೃತರಾಗಿದ್ದೀರಾ. ಜಾಗೃತರ ಆದಮೇಲೆ ಧ್ಯಾನ ಶುರು ಆಗೋದು. ಯಾಕೆಂದರೆ ಜಾಗೃತಿ ತಪ್ಪಿದಾಗ ನಿದ್ರೆಗೆ ಹೋಗ್ತಾರೆ. ಜಾಗೃತಿ ತಪ್ಪಿದಾಗ ಮನಸ್ಸಿನ ಹಿಂದೆ ಹೊರಟೋಗ್ತಾರೆ. ಮನಸ್ಸನ್ನು ಫಾಲೋ ಮಾಡ್ಕೊಂಡು ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅದರಿಂದ ಇವರು ಹೊರಟೋಗ್ತಾರೆ. ನಾವು ಮನಸ್ಸನ್ನು ಫಾಲೋ ಮಾಡಬಾರ್ದು, ನಾವು ಅಲ್ಲೇ ಇರಬೇಕು. ಅದೇ ಆಸನ. ಆಸನ ಅಂದ್ರೇನು? ಸ್ಥಿರವಾಗಿದ್ಬಿಡೋದು, ಮನಸ್ಸಿನ ಹಿಂದೆ ಹೋಗೋದಲ್ಲ. ಹಾಗಾಗಿ ಜಾಗೃತಿ, ನೇರವಾಗಿ ಕೂತ್ಕೊಳ್ಳೋದು, ಜಾಗೃತರಾಗಿರೋದು, ಎಚ್ಚರಿಕೆಯಿಂದ ಇರೋದು. ಇಂತಹ ಲಕ್ಷಣಗಳೆಲ್ಲ ಮೊದಲು ನಾವು ಅಳವಡಿಸ್ಕೊಳ್ತಾ ಬಂದರೆ ನಿದ್ರೆ, ವಿಕ್ಷೇಪ, ಆಮೇಲೆ ಕಷಾಯ ಅಂದರೆ ಏನೋ ಒಂದು ಗುಂಗಲ್ಲಿರೋದಲ್ಲ. ಧ್ಯಾನ ಅಂದರೆ ಅಲರ್ಟ್ ಆಗಿರೋದು, ಜಾಗೃತವಾಗಿರೋದು. ಆಮೇಲೆ ರಸಾಸ್ವಾದ ಅಂತ ಒಂದಿದೆ. ರಸಾಸ್ವಾದ ಅಂದರೆ ಎಂಜಾಯ್ ಮಾಡೋದು. ಧ್ಯಾನ ಎಷ್ಟು ಚೆನ್ನಾಗಿತ್ತಪ್ಪ, ಎಂಜಾಯ್ಡ್ ಮೆಡಿಟೇಷನ್ ಅಂತ ಕೆಲವು ಇರ್ತದೆ. ಅಲ್ಲಪ್ಪ, ಧ್ಯಾನ ಮಾಡೋದು ಎಂಜಾಯ್ಮೆಂಟ್ಗೂ ಎಲ್ಲಿ ಸಂಬಂಧ? ಎಂಜಾಯ್ಮೆಂಟ್ ಮಾಡೋದು ಮನಸ್ಸು. ಎಂಜಾಯ್ಮೆಂಟ್ ಈಸ್ ದ ನೇಚರ್ ಆಫ್ ದ ಮೈಂಡ್, ಇಟ್ಸ್ ನಾಟ್ ದ ನೇಚರ್ ಆಫ್ ದ ಸೆಲ್ಫ್. ಎಲ್ಲಾದರೂ ಇದೆಯಾ? ಮನೋರಂಜನೆ ಅಂತಲೇ ಕರೆಯೋದು ಎಂಜಾಯ್ಮೆಂಟ್. ನೀವು ಮನೋರಂಜನೆಗೋಸ್ಕರ ಧ್ಯಾನ ಮಾಡ್ತಾರೆ ಯಾರಾದರೂ? ಮನಸ್ಸಿನಿಂದ ಮುಕ್ತರಾಗೋದಕ್ಕೆ ಧ್ಯಾನ ಮಾಡೋದು, ಮನೋರಂಜನೆಗಾಗಿ ಧ್ಯಾನ ಅಲ್ಲ. ಆ ಮನೋರಂಜನೆ ಏನೋ ಒಂದು ರಸಸ್ವಾದ ಅಂದರೆ ಅದು ಕೂಡ ಅಡಚಣೆ. ಇನ್ನೊಂದೇನಿದೆ, ಕಷಾಯ ಆಯಿತು, ಇದು ರಸಸ್ವಾದ ಅಂದರೆ ಏನೋ ಒಂದು ಶಾಂತಿಯ ಅನುಭವ, ಶಾಂತವಾಗಿತ್ತಪ್ಪ, ಚೆನ್ನಾಗಿತ್ತಪ್ಪ, ಅಷ್ಟಕ್ಕೆ ನಿಲ್ಲಬಾರ್ದು, ಅಲ್ಲಿ ನಿಲ್ಲಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಧ್ಯಾನದಲ್ಲಿ ನಾವು ಎಚ್ಚರಿಕೆಯಿಂದ ಇದ್ದು ಬಂದೊದಗುವಂತಹ ವಿಘ್ನಗಳನ್ನು ನಾವು ಅದನ್ನು ನಿವಾರಿಸ್ಕೊಂಡು ಇದನ್ನೆಲ್ಲ ದಾಟ್ಕೊಂಡು ಹೋಗಿ ನಮ್ಮ ಸ್ವಸ್ವರೂಪ, ನಾವು ಯಾವಾಗಲೂ ಏನಾಗಿರ್ತೀವೋ ಅದೇ ಆಗಿರೋದು. ನಾವು ಯಾವಾಗಲೂ ಏನಾಗಿರ್ತೀವಿ ಅದನ್ನು ತಿಳ್ಕೊಳ್ಳೋಕೆ ಸ್ವಲ್ಪ ಜ್ಞಾನ ಬೇಕಾಗತ್ತೆ, ಸ್ವಲ್ಪ ಶಾಸ್ತ್ರಾಧ್ಯಯನ ಬೇಕಾಗತ್ತೆ, ವೇದಾಂತ ಅಧ್ಯಯನ ಬೇಕು. ಯಾಕೆಂದರೆ ತಮ್ಮನ್ನು ತಾವು ಯಾರೋ ಒಬ್ಬರು ಮನುಷ್ಯರು, ನಾನೊಬ್ಬ ವ್ಯಕ್ತಿ ಅಂತಲೇ ಭಾವಿಸೋದು. ನಾನೊಬ್ಬ ವ್ಯಕ್ತಿ, ನಾನಿಂಥ ಆಫೀಸರು, ಅದೇನೇನೋ ಹೇಳ್ಕೊಳ್ತಾರೆ. ಇವೆಲ್ಲ ಆರೋಪಗಳಷ್ಟೇ, ನಿಜ ಅಲ್ಲ ಅದು. ನಮ್ಮ ನಿಜ ಸ್ವರೂಪವನ್ನು ಮೊದಲು ತಿಳ್ಕೋಬೇಕು. ವಿವೇಕಾನಂದರು ಹೇಳ್ತಾರೆ, ಮೊದಲು ನಿಮ್ಮ ನಿಜ ಸ್ವರೂಪವನ್ನು ಅರಿತುಕೊಳ್ಳಿ, ನಂತರ ನಿಮ್ಮ ನಿಜ ಸ್ವರೂಪದ ಮೇಲೆ ಧ್ಯಾನಿಸಿ, ಆಮೇಲೆ ಅದನ್ನು ರಕ್ತಗತ ಮಾಡ್ಕೊಳ್ಳಿ. ನೀವು ಅದೇ ಆಗ್ಬಿಡಿ. ತಿಳ್ಕೊಳ್ಳಿ, ಧ್ಯಾನಿಸಿ, ನೀವು ಅದೇ ಆಗ್ಬಿಡಿ.
ಬಿ ದ ಸೆಲ್ಫ್. ಫಸ್ಟು ಸೆಲ್ಫ್ ನಾಲೆಡ್ಜ್, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿ ದ ಸೆಲ್ಫ್. ನೀನೇ ಆತ್ಮ ಆಗಿಲ್ಲ ಅಷ್ಟೆ. ಇನ್ಯಾವುದೋ ಮಧ್ಯದಲ್ಲಿ ಬಂದೊದಗುವಂಥ ಅನುಭವಗಳು ಇನ್ನೊಂದು ಮತ್ತೊಂದು ಇವೆಲ್ಲ ಟೆಂಪ್ರವರಿ. ಇದು ಧ್ಯಾನ ಮಾಡೋಕ್ಕೆ ಮುಂಚೆ ಇರಲಿಲ್ಲ, ಆಮೇಲೆ ಬಂತು, ಆಮೇಲೆ ಹೊಟ್ಟೋಗುತ್ತೆ. ಬಂದು ಹೋಗೋದು ನಮಗೆ ಬೇಕಾಗಿಲ್ಲ, ಶಾಶ್ವತವಾದದ್ದು ಬೇಕು. ಆ ಶಾಶ್ವತವಾದ ಸ್ಥಿತಿಯಲ್ಲಿ ನೆಲೆ ನಿಲ್ಲೋದೇ ಧ್ಯಾನದ ಉದ್ದೇಶ. ಸೊ ಹೀಗಾಗಿ ಧ್ಯಾನಿಸುವವರ ಲಕ್ಷಣಗಳು, ನಾವು ಭಗವದ್ಗೀತೆಯ ಕೆಲವು ವಿಚಾರಗಳನ್ನು ಮಹಾತ್ಮರ ಮಾತುಗಳಲ್ಲಿ ಇದನ್ನೆಲ್ಲ ನಾವು ಗಮನಿಸಿದ್ವಿ. ಧ್ಯಾನದ ಉದ್ದೇಶ ಏನು? ನಾನಾಗಿರೋದು, ನಾನು ಮತ್ತೇನೂ ಆಗಬಾರ್ದು. ಈಗೇನಾಗಿದೆ, ಧ್ಯಾನ ಮಾಡದೇ ಇದ್ದ ಸ್ಥಿತಿಯಲ್ಲಿ ಏನಾಗಿರ್ತಾನೆ ಮನುಷ್ಯ? ಹಾಗಾದರೆ ಅವನು ಏನೋ ಆಗಿರ್ತಾನೆ, ಅವನಿಗೊಂದು ಹೆಸರಿರುತ್ತೆ. ಅವ್ರು ಯಾರೋ ಇವ್ರ ಹೆಸರು ಕೂಗಿದ್ರೆ ನಮ್ಮನ್ನು ಕರಿತಾ ಇದ್ದಾರೆ ಅಂದ್ಕೊಳ್ತಾನೆ. ಅಂದರೆ ಅವನೊಂದು ಯಾವುದೋ ಹೆಸರಿಗೆ ಅಂಟ್ಕೊಂಡು ಕೂತಿದ್ದಾನೆ. ನನಗೊಂದು ಹೆಸರಿದೆ, ನಾನೊಬ್ಬ ವ್ಯಕ್ತಿ, ನಾನು ಅಂಥವನು ಇಂಥವನು, ಹಾಗೆ ಹೀಗೆ, ಇವೆಲ್ಲ ಆರೋಪಗಳಷ್ಟೇ. ಈ ಎಲ್ಲ ಆರೋಪಗಳನ್ನು ಕಳೆದ ಮೇಲೆ ಉಳಿಯೋದೇ ಸತ್ಯ, ಅದೇ ನಾನು. ಒಬ್ಬರು ಯೋಗಿಗಳು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಎಲ್ಲ ರೂಪವು ತಾನಂತೆ, ಎಲ್ಲೆಲ್ಲಿಯೂ ಶಿವ ತಾ ಇಹನಂತೆ, ಅಲ್ಲಲ್ಲರಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ, ಕಣ್ಣೆಂಬುದು ತನಗಿಲ್ಲಂತೆ ಕಣ್ಣಿಗೆ ಕಣ್ಣಾಗಿಹನಂತೆ, ಕಣ್ಣ ತೆರೆದು ತನ್ನರಸುವ ಜನರಿಗೆ ಬಣ್ಣ ಬಣ್ಣವಾಗಿಹನಂತೆ. ಆಮೇಲೆ ಹೇಳ್ತಾರೆ, ದೃಶ್ಯವಿದಾದವ ತಾನಂತೆ, ನಾನೇ ಈ ದೃಶ್ಯ, ದೃಶ್ಯವನರಿವವ ತಾನಂತೆ, ದೃಶ್ಯ ಅದೃಶ್ಯಗಳೆರಡರ ನಡುವೆ ಶಾಶ್ವತನಾದವ ತಾನಂತೆ, ಕಳೆದುಳಿಯುವುದು ತಾನಂತೆ ಉಳಿಯುವವನ ಕಳೆಯುವವರಿಲ್ಲಂತೆ, ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತಾ ಇಹನಂತೆ ಅಂತ ಒಂದು ತತ್ವಪದ ಇದೆ. ಯಾರೋ ಯೋಗಿಗಳು ಅನುಭವದ ಮಾತು ಬರೆದ್ರು ನೋಡಿ. ಏನು ನಾನು ಜಗತ್ತನ್ನು ನೋಡ್ತಾ ಇದ್ದೀನೋ ಇದು ನಾನೇ, ನನ್ನಿಂದಲೇ ವ್ಯಕ್ತವಾಗಿರೋದಿದು. ನಾನು ಇಚ್ಛೆ ಪಟ್ಟಾಗ ಜಗತ್ತನ್ನು ನನ್ನಲ್ಲೇ ಲೀನವಾಗಿಸ್ಕೋಬಹುದು. ಇದಂ ಸರ್ವಂ ಯದಯಮಾತ್ಮ, ನನ್ನಿಂದಲೇ ಜಗತ್ತು ಪ್ರಕಟ ಆಗಿದೆ, ನನ್ನಲ್ಲಿಯೇ ಆ ಜಗತ್ತನ್ನು ನಾನು ಇಚ್ಛಿಸಿದಾಗ ಲೀನ ಮಾಡಿಕೊಂಡು ಸುಮ್ಮನೆ ನಾನಾಗಿರೋದೇ ಧ್ಯಾನ. ಮತ್ತೆ ನನ್ನಿಂದ ಮತ್ತೆ ಯಾವಾಗಲೂ ಪ್ರಕಟ ಆಗುತ್ತೆ. ಆದರೆ ನನಗೂ ಅದಕ್ಕೂ ಏನು ಸಂಬಂಧ ಇದೆ? ಕನಸಿಗೆ ಯಾವ ಸಂಬಂಧ ಇರುತ್ತೆ? ಎಷ್ಟು ಕನಸು ಕಾಣಿದ್ವೋ, ಕನಸು ಬಂತು ಹೋಯ್ತು. ಕನಸಿದ್ರೂ ಒಂದೇ, ಇಲ್ಲದೆ ಇದ್ರು ನನಗೇನು ಲಾಭನೂ ಇಲ್ಲ, ನಷ್ಟ ಇಲ್ಲ. ಕನಸು ಮುಗ್ದೋಯ್ತಪ್ಪ, ಎಂಥ ನಷ್ಟ ಆಯಿತು. ಯಾವಾಗಾರ ಅಂದ್ಕೊಳ್ತೀವ, ಎಷ್ಟು ಒಳ್ಳೆ ಕನಸು ಬಂತು, ಮುಗ್ದೋಯ್ತಲ್ಲ, ಎಂಥ ನಷ್ಟ ಆಯಿತು ಅಂದ್ಕೊಳ್ತೀವ? ಇದು ಕನಸಷ್ಟೇ. ಜ್ಞಾನಿಗೆ ಈ ಲೋಕ ಸ್ವಪ್ನವತ್, ಶ್ರೀರಾಮಕೃಷ್ಣ ಪರಮಹಂಸರ ಮಾತಿದು. ಜ್ಞಾನಿಗೆ ಈ ಲೋಕ ಸ್ವಪ್ನವತ್. ಧ್ಯಾನಿಗೂ ಅಷ್ಟೇ, ಧ್ಯಾನಿ ಜ್ಞಾನಿ ಇಬ್ಬರು ಒಂದೇ. ಧ್ಯಾನಿಗೂ ಈ ಲೋಕ ಸ್ವಪ್ನವತ್, ಇದೆ. ಕಣ್ಣು ಮುಚ್ಕೊಂಡ್ರೆ ಇಲ್ಲ, ಕಣ್ಣು ತೆಗೆದ್ರೆ ಇದೆ ಲೋಕ. ಲೋಕ ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಲೋಕದಿಂದ ಏನಾಗಬೇಕಾಗಿದೆ? ಲೋಕ ಇಲ್ಲದೆ ಇರೋ ನನಗೇನು ನಷ್ಟ? ನಾನಂತೂ ಇದು ಧ್ಯಾನದ ಸ್ಥಿತಿ. ಈ ಸ್ಥಿತಿಯಲ್ಲಿದ್ದಾಗ ಇನ್ಯಾವ ಆಲೋಚನೆ ಇಲ್ಲ, ಏನೂ ಇಲ್ಲ. ಇಂತಹ ಒಂದು ಸ್ಥಿತಿಯನ್ನೇ ಧ್ಯಾನ ಸಿದ್ಧಿ ಅಂತ ಕರೀತಾರೆ, ಯೋಗದ ಸ್ಥಿತಿ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ, ಗಾಳಿ ಬೀಸದ ಕಡೆ ಇಟ್ಟಿರುವಂತಹ ದೀಪದ ಹಾಗೆ ನಿಶ್ಚಲವಾಗಿ ಉರಿತಾ ಇರುತ್ತಷ್ಟೇ. ದೀಪ ಅಲ್ಲಾಡೋದೇ ಇಲ್ಲ, ಹೀಗೆ ಉರಿತಾ ಇದೆ. ಆ ರೀತಿ ಇರುತ್ತೆ ಯೋಗಿಯ ಮನಸ್ಥಿತಿ. ಯೋಗಿಯ ಮನಸ್ಥಿತಿ ಸ್ಥಿರ. ಹಾಗಂತ ಅಂಧಕಾರ ಅಲ್ಲ, ಅದು ಬೆಳಕು. ಆದರೆ ಅಲ್ಲಿ ಚಲನೆ ಇಲ್ಲ. ಚಲಿಸಿದಾಗ ಜೀವನ, ನಿಶ್ಚಲವಾದಾಗ ಮುಕ್ತಿ. ಮನಸ್ಸು ಚಲಿಸ್ತಾ ಇದೆ ಅಂದರೆ ಜೀವನ ಮಾಡ್ತಾ ಇದ್ದೀವಿ, ಮನಸ್ಸು ನಿಶ್ಚಲವಾಯಿತು ಅಂದರೆ ಜೀವನ್ಮುಕ್ತಿ. ಸ್ವಾಮಿ ವಿವೇಕಾನಂದರು ಜ್ಞಾನ ಯೋಗದಲ್ಲಿ ಒಂದು ಕಡೆ ಹೇಳ್ತಾರೆ, ಚಲಿಸುತ್ತಿರುವುದು ನಾನು, ಪ್ರಕೃತಿಯಲ್ಲ ಅಂತ ತಿಳಿದಿದ್ರೆ ಅವನು ಬಂಧನದಲ್ಲಿದ್ದಾನೆ. ಚಲಿಸುತ್ತಿರುವುದು ಪ್ರಕೃತಿ, ನಾನಲ್ಲ ಅಂತ ಅರಿತಿರುವವನು ಅವನು ಮುಕ್ತ.
ಶರೀರ, ಮನಸ್ಸು, ಬುದ್ಧಿ, ಪ್ರಕೃತಿ ಎಲ್ಲ ಚಲಿಸ್ತಾ ಇದೆ, ನಾನು ನಿಶ್ಚಲ. ಇದು ಧ್ಯಾನದ ಸ್ಥಿತಿ. ಹಾಗಾಗಿ ಧ್ಯಾನಕ್ಕೆ ಒಂದು ಸಿದ್ಧತೆ ಬೇಕು. ಆ ಸಿದ್ಧತೆ ಏನು ಅಂದರೆ ಜ್ಞಾನ, ವೇದಾಂತ ಜ್ಞಾನ, ಅಧ್ಯಯನ. ನಾನು ಗಮನಿಸಿದ್ದೀನಿ, ಪತ್ರಿಜಿಯವರ ಕೆಲವು ವಿಡಿಯೋಗಳು ಅವೆಲ್ಲ ಹಿಂದೆ ನೋಡಿದ್ದೀನಿ. ಅವರು ಅಧ್ಯಯನಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತೆಲುಗು ಸ್ಪೀಚ್ ಅದು. ಓದಬೇಕು, ಅಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಿ, ವೇದಾಂತ ತಿಳ್ಕೊಳ್ಳಿ, ಉಪನಿಷತ್ತು ಓದಿ, ಜ್ಞಾನಾಭಿವೃದ್ಧಿ ಮಾಡ್ಕೊಳ್ಳಿ. ಧ್ಯಾನಕ್ಕೆ ನಿಮಗಿದು ಪೂರಕ ಆಗತ್ತೆ. ಜ್ಞಾನ ಧ್ಯಾನ ಎರಡು ಜೊತೆ ಜೊತೆಗೇ ಹೋಗಬೇಕು. ಜ್ಞಾನನೂ ಪಡ್ಕೋತಾ ಇರಬೇಕು, ಧ್ಯಾನದ ಅಭ್ಯಾಸನೂ ಆಗ್ತಾ ಇರಬೇಕು. ಕೊನೆಗೆ ಧ್ಯಾನ ಜ್ಞಾನ ಎರಡೂ ಕೂಡ ಒಂದು ಕಡೆ ಮರ್ಜ್ ಆಗುತ್ತೆ. ಅದು ಆತ್ಮದಲ್ಲಿ ಮರ್ಜ್ ಆಗುತ್ತೆ, ಆತ್ಮ ಒಂದು ಉಳಿಯುತ್ತೆ. ಸೊ ಇವತ್ತು ನಾವು ಧ್ಯಾನಿಸುವವರ ಲಕ್ಷಣಗಳು ಹೇಗಿರುತ್ತೆ, ಅವರು ಎಂಥ ಸ್ಥಿತಿಯಲ್ಲಿ ಇರ್ತಾರೆ, ಧ್ಯಾನ ಮಾಡುವಾಗ ಬರುವಂಥ ಅಡ್ಡಿಗಳೇನು, ಶಾಸ್ತ್ರದಲ್ಲಿ ಏನು ಹೇಳಿದೆ, ಆ ಅಡಚಣೆಗಳು, ಅದನ್ನು ನಿವಾರಿಸ್ಕೊಳ್ಳೋದು ಹೇಗೆ, ಅಷ್ಟು ನೋಡಿದ್ವಿ. ಸೊ ಧ್ಯಾನದ ಉದ್ದೇಶ ಏನು ಅಂದರೆ ಶಾಶ್ವತವಾಗಿ ದುಃಖದಿಂದ ಮುಕ್ತಿ, ಅದನ್ನೇ ಬಿಡುಗಡೆ ಅಂತ ಕರೀತಾರೆ. ದುಃಖ ನಿವೃತ್ತಿ, ಶಾಶ್ವತ ಆನಂದ ಪ್ರಾಪ್ತಿ, ಇದು ಧ್ಯಾನದ ಉದ್ದೇಶ. ಅದು ಆಗೋದು ಯಾವಾಗ ಅಂದರೆ ನಾನಾಗಿದ್ದಾಗ, ನನ್ನಲ್ಲಿ ನಾನು ನೆಲೆಸಿದ್ದಾಗ ಇದು ಸಾಧ್ಯ. ಅದನ್ನೇ ಜರ್ನಿ ವಿತಿನ್, ಬಿ ವಿತ್ ಯುವರ್ ಸೆಲ್ಫ್, ಎಲ್ಲ ಒಂದೇ ಅರ್ಥ. ನಾನು ಬಹಿರ್ಮುಖನಾದಾಗ ಏನಾಗುತ್ತೆ, ಬಂಧನ ಆಗತ್ತೆ. ಅಂತರ್ಮುಖಿ ಆದಾಗ ಮುಕ್ತಿ. ಸೊ ಇದೆಲ್ಲ ಧ್ಯಾನಕ್ಕೆ ಪೂರಕವಾದ ಅಂಶಗಳು. ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡಬೇಕು. ಕ್ರಮೇಣ ನಾವು ವಿಕಾಸ ಆಗ್ತಾ ಬರ್ತೀವಿ. ಅದನ್ನು ಎವಲ್ಯೂಷನ್ ಅಂತ ಕರೀತಾರೆ. ಆತ್ಮ ವಿಕಾಸ ಆಗ್ತಾ ಬರುತ್ತೆ. ವಿಕಾಸ ಆಗಿ 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 ಕೊನೆಗೆ ಏನಾಗುತ್ತೆ ಅಂದರೆ ಇಡೀ ವಿಶ್ವವನ್ನು ತನ್ನೊಳಗಡೆನೆ ಕಾಣ್ತಾನೆ. ಅದನ್ನೇ ಹೇಳಿದ್ದು, ಎಲ್ಲ ರೂಪವು ತಾನಂತೆ, ಎಲ್ಲೆಲ್ಲಿಯೂ ತಾಯಿಹನಂತೆ. ಆಗ ತನ್ನನ್ನು ಬಿಟ್ಟು ಬೇರೇನೂ ಇಲ್ಲ. ಇದಂ ಸರ್ವಂ ಯದಯಮಾತ್ಮ ಮಮ ಆತ್ಮ ಸರ್ವಭೂತಾತ್ಮ. ಭಗವದ್ಗೀತೆಯಲ್ಲಿ ಹೇಳಿರೋದು ಇದೇ ಯೋಗಿಯ ಸ್ಥಿತಿ. ಇಂತಹ ಒಂದು ಸ್ಥಿತಿನೇ ಧ್ಯಾನದ ಉನ್ನತ ಮಟ್ಟದ ಸ್ಥಿತಿ, ಧ್ಯಾನ ಸಿದ್ಧರು. ಸೊ ಇಂತಹ ಸ್ಥಿತಿ ಒಂದು ಸರಿ ಪ್ರಾಪ್ತವಾಯಿತು ಅಂದರೆ ಮುಕ್ತರು ನಾವು. ಮತ್ತೆ ನಮಗೆ ಈ ಮಾಯೆ ಬಂಧಿಸೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದ್ಸರಿ ಎದ್ದ ಮೇಲೆ ಕನಸಿಂದ ಮತ್ತೆ ಕನಸು ಕಾಣಬೇಕು ಅನ್ನೋ ಇಚ್ಛೆ ಇರಲ್ಲ ಅವನಿಗೆ. ಕನಸಿನಲ್ಲಿ ಏನಿದೆಪ್ಪ, ಎದ್ದಿರೋದೇ ಚೆನ್ನಾಗಿದೆ. ಜಾಗೃತರಾಗಿ, ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ. ಹೀಗೆ ಹಂತ ಹಂತವಾಗಿ ನಾವು ಧ್ಯಾನ ಜ್ಞಾನ ಅಭ್ಯಾಸದಲ್ಲಿ ಮುಂದುವರಿತಾ ಸಾಗೋಣ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ಚಿತ್ತಶುದ್ಧಿ, ಸತ್ವಶುದ್ಧಿ ಎರಡು ಒಂದೇ ಅರ್ಥ. ಯೋಗಿಯಾದವರು ತಗೊಳ್ಳೋ ಆಹಾರ ಹೀಗಿರಬೇಕು ಅಂತ ಶಾಸ್ತ್ರಗಳಲ್ಲಿ ಬಹಳಷ್ಟು ಕಡೆ ಹೇಳಿದೆ. ಮಹಾತ್ಮರೆಲ್ಲ ಹೇಳಿದ್ದಾರೆ. ಆಹಾರ ಶುದ್ಧಿ ಮೊದಲನೇದು. ಯಾಕೆಂದರೆ ಆಹಾರದ ಸೂಕ್ಷ್ಮ ಭಾಗ ನಮ್ಮ ಮನಸ್ಸಾಗತ್ತೆ. ರಾಜಸಿಕ ಆಹಾರ ತಗೊಂಡಾಗ ಸಹಜವಾಗಿಯೇ ಮನಸ್ಸು ಚಂಚಲ ಆಗತ್ತೆ. ರಾಜಸಿಕ ಆಹಾರ ಅಂದರೆ ಇನ್ನೇನಿಲ್ಲ, ಮಸಾಲೆ, ಉಪ್ಪು, ಹುಳಿ, ಖಾರ, ಅದು ಇದು ಏನೇನೋ ಶುದ್ಧವಾಗಿಲ್ಲದೇನೋ ಆಹಾರ, ಪ್ಯಾಕೆಟ್ ಫುಡ್ಡು, ಅದು ಇದು ಏನೇನೋ ಇದೆಯಲ್ಲ, ಅವೆಲ್ಲ ತಿಂದ್ಬಿಡೋದು ಚೆನ್ನಾಗಿ. ಏನೋ ಯಾವತ್ತೋ ಒಂಚೂರು ತಿಂದರೆ ಏನು ಪರವಾಗಿಲ್ಲ. ಅದನ್ನೇ ತಿಂದ್ಕೊಂಡು ಚೆನ್ನಾಗಿ ನಾಲಿಗೆ ರುಚಿಗೋಸ್ಕರ ಅದು ಏನಾಗುತ್ತೆ, ಮನಸ್ಸನ್ನು ವಿಕ್ಷೇಪಗೊಳಿಸುತ್ತೆ. ಮೊದಲನೇ ಕಾರಣವೇ ಆಹಾರ ಶುದ್ಧಿ ಇಲ್ಲದೆ ಇರೋದು. ಧ್ಯಾನದ ಅನುಭವ ಅನ್ನೋದು ಹೇಗಿರುತ್ತೆ ಅಂದರೆ ಅನುಭೂತಿ. ಈಗ ನಾವು ಕುಳಿತಿದ್ದೀವಿ, ಶರೀರ ಭಾರವಾಗಿದೆ. ಅಂದರೆ ಈಗ ನೋಡಿ, ಕೆಲವರು ಕುಳಿತಿರೋದು ಎದ್ದು ನಿಂತ್ಕೊಳ್ಳೋದೇ ಏನೋ ಒಂಥರ ಮೂಟೆ ಎತ್ಕೊಂಡು ನಿಂತ್ಕೊಂಡಂಗೆ ಅಲ್ವಾ. ಅಂದರೆ ಭಾರ ಇದೆ, ಅದನ್ನು ಜಡತ್ವ ಅಂತ ಕರೀತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಆಹಾರ ಶುದ್ಧಿ ಧ್ಯಾನಾಭ್ಯಾಸದಿಂದ ಏನಾಗುತ್ತೆ,
ಶರೀರ ಹಗುರ ಆದಂಗೆ ಕಾಣುತ್ತೆ ನಮಗೆ. ಶರೀರದಲ್ಲಿರೋ ಜಡತ್ವ ಹೊರಟೋಗುತ್ತೆ. ಶರೀರದ ಜಡತ್ವ ಇಲ್ಲ ಅಂದರೆ ಮನಸ್ಸಿನಲ್ಲೂ ಜಡತ್ವ ಕಡಿಮೆ ಆಗಿದೆ ಅಂತ. ಮನಸ್ಸು ಶರೀರ ಎರಡು ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಹಗುರ ಆಗ್ತಾ ಬರುತ್ತೆ. ಕುಳಿತಿದ್ದೀವಿ ಅಂದರೆ ಶರೀರ ಇದೆಯಾ ಇಲ್ವಾ ಅನ್ನೋ ಮಟ್ಟಕ್ಕಿರುತ್ತೆ. ಏನೋ ಒಂಥರ ಸುಮ್ಮನೆ ಹತ್ತಿ ಹಾಗೆ, ಸುಮ್ಮನೆ ಏನೋ ಸುಮ್ಮನೆ ಇದೆ ಅಷ್ಟೇ. ತೆಳುವಾದ ಒಂದು ಪೊಸಿಷನ್ ಇದ್ದ ಹಾಗೆ ನಮ್ಮ ಸ್ಥಿತಿ. ಏನಂತ ದೇಹದ ಅನುಭೂತಿ ಅಂತ ಏನಾಗ್ತಾ, ದೇಹದ ಅನುಭವ ಕಡಿಮೆ ಆಗ್ತಾ ಬರುತ್ತೆ. ಇದು ಧ್ಯಾನ ಮಾಡ್ತಾ ಮಾಡ್ತಾ ಆಗುವಂತಹ ಒಂದು ಪ್ರಮುಖವಾದ ಒಂದು ಅನುಭೂತಿ. ಶರೀರ ಈಗ ನೋಡಿ, ಮನಸ್ಸು ಇದು ನಿದ್ರೆಯಲ್ಲಿ ಶರೀರ ಮರ್ತೋಗ್ತೀವಿ ನಾವು. ಧ್ಯಾನದಲ್ಲೂ ಶರೀರವನ್ನು ಮರಿಬೇಕು. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಶ್ರೀರಾಮಕೃಷ್ಣರು. ಧ್ಯಾನದ ಮೂಲಕ ಶರೀರವನ್ನು ಮರ್ತೋಗೋದು ಅಥವಾ ಶರೀರದ ಅನುಭೂತಿ ಇಲ್ಲದಂತಾಗೋದು ಮುಂದಿನ ಬಾಗಿಲಿನಿಂದ ಮನೆಯನ್ನು ಪ್ರವೇಶ ಮಾಡಿದ ಹಾಗೆ. ಫ್ರಂಟ್ ಡೋರಿಂದ ಬರೋನು ಯಜಮಾನ. ಅದೇ ಮನೆಗೆ ಹಿಂಬಾಗಿಲಿರುತ್ತೆ, ಹಿತ್ತಲು, ಅಲ್ಲಿಂದ ಪ್ರವೇಶ ಮಾಡೋದು ತಮೋಗುಣ, ನಿದ್ರೆಯ ಮೂಲಕನೂ ನಾವು ಶರೀರ ಮರ್ತು ಹೋಗ್ತೀವಿ. ಅದು ಕಳ್ಳ ಹಿಂದಿನ ಬಾಗಿಲಿಂದಲೇ ಹೋಗಿ ಹಿತ್ತಲ ಬಾಗಿಲಿಂದ ಆಚೆ ಬರ್ತಾನೆ. ಕಳ್ಳನಿಗೆ ಒಳಗೆ ಹೋಗುವಾಗಲೂ ಭಯ ಇದೆ, ಹೊರಗೆ ಬರುವಾಗಲೂ ಭಯ ಇದೆ ಅಲ್ವಾ? ಮನೆ ಯಜಮಾನನಿಗೆ ಮುಂದೆ ಬಾಗಿಲಿಂದ ಬರ್ತಾನೆ, ಬರುವಾಗಲೂ ಭಯ ಇಲ್ಲ, ಇರುವಾಗಲೂ ಭಯ ಇಲ್ಲ, ಹೋಗುವಾಗಲೂ ಭಯ ಇಲ್ಲ, ನಿರ್ಭಯವಾಗಿರ್ತಾನೆ. ನಿರ್ಭಯತೆ ಧ್ಯಾನದ ಒಂದು ಅನುಭವ. ನಿಮಗೆ ಭಯ ಕಡಿಮೆ ಆಗ್ತಾ ಇದೆ, ಶರೀರದ ಬಗ್ಗೆ ಆಗಲಿ ಜೀವನದ ಬಗ್ಗೆ ಆಗಲಿ. ಕೆಲವರಿಗೆ ಮನುಷ್ಯರು ನೋಡಿದ್ರೇ ಭಯ. ವಿಚಿತ್ರ ಜಗತ್ತು. ಮನೆ ಮಂದಿ ನೋಡಿದ್ರು ಹೆದರ್ಕೊಳ್ಳೋರು ಇದ್ದಾರೆ, ಮಕ್ಕಳನ್ನ ನೋಡಿ ಹೆದರ್ಕೊಳ್ತಾರೆ. ಮನೆ ಮಂದಿ ನೋಡಿ ಏನೋ ಭಯ, ಏನೋ ಒಂಥರ ಭಯ. ಇದು ಕಡಿಮೆ ಆಗ್ತಾ ಬರುತ್ತೆ. ನಿದ್ರೆ ಮಾಡಿದ ಮಾತ್ರಕ್ಕೆ ಶರೀರ ಮರ್ತೋಗುತ್ತೆ, ಆದರೆ ಮತ್ತೆ ಅದು ಶರೀರದ ಅನುಭೂತಿಯನ್ನು ಮತ್ತೆ ಕೊಡುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಕ್ರಮೇಣ ನಮಗೆ ಸ್ಥೂಲ ಶರೀರದ ಅನುಭವ ಹೋಗಿ ಸೂಕ್ಷ್ಮ ಶರೀರದ ಅನುಭವ ಆಗುತ್ತೆ. ಆಮೇಲೆ ಆ ಸೂಕ್ಷ್ಮ ಶರೀರದ ಅನುಭವನೂ ಇಲ್ಲದ ಹಾಗೆ ಕಾರಣ ಶರೀರದ ಅನುಭವ ಅಂತ ಕರೀತಾರೆ. ಕಾರಣ ಶರೀರ ಅಂತ. ಕಾರಣ ಅಂದ್ರೇನು? ಅಲ್ಲೇನು ಅಂದರೆ ನಾನು ಅನ್ನೋದು ಮಾತ್ರ ಇರುತ್ತೆ, ನಾನು ಅನ್ನೋದು ಇರುತ್ತೆ ಅಷ್ಟೇ. ಇನ್ನೇನು ಇಲ್ಲ, ಮನಸ್ಸು ಇಲ್ಲ, ಶರೀರ ಇಲ್ಲ. ಇನ್ನೂ ಇದೆ ಅಂತ ಕಾರಣ ಇದೆ. ಆ ನಾನು ಅನ್ನೋದನ್ನು ಮೀರಿ ಹೋದಾಗ ಕಾರಣಾತೀತ ಸ್ಥಿತಿ ಏನಿದೆಯೋ ಅದನ್ನು ಪತಂಜಲಿ ಯೋಗ ಸೂತ್ರದಲ್ಲಿ ನಿರ್ಬೀಜ ಸಮಾಧಿ ಅಂತ ಕರೀತಾರೆ. ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ ಅಂತ ಎರಡು. ಸೊ ಇದೆಲ್ಲ ಧ್ಯಾನದಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಅಂತ ತಿಳ್ಕೊಳ್ಳಿ. ಸೊ ಇದು ಶರೀರ ಹಗುರವಾಗ ಇರೋದು, ಮನಸ್ಸು ಹಗುರವಾಗಿರುತ್ತೆ, ಭಯ ಇಲ್ಲ, ಚಿಂತೆ ಇಲ್ಲ. ಈ ಥರ ಇದೆ ಅಂದರೆ ಧ್ಯಾನ ಚೆನ್ನಾಗಿ ಆಗ್ತಾ ಇದೆ. ಅದೇ ಅನುಭೂತಿ, ಅದೇ ನಿಜವಾಗಿ ಧ್ಯಾನ ಮಾಡ್ತಾ ಇರೋರ ಅನುಭವಗಳು. ನಮ್ಮ ನಿಜ ಸ್ವರೂಪ ಅಂದರೆ ಇಷ್ಟೇ, ನಮ್ಮ ಕಳೆದೊಳೆಯುವುದು ತಾನಂತೆ ಅಂತ ಒಂದಿದೆ, ಆಗಲೇ ಹೇಳಿದೆ ನೋಡಿ. ಇದು ಉಪನಿಷತ್ತಲ್ಲಿ ಒಂದು ಕಡೆ ಬರುತ್ತೆ, ವೇದಾಂತದಲ್ಲಿ. ಈಗ ನಾನು ಅಂದಿದ ತಕ್ಷಣ ಪಕ್ಕದಲ್ಲಿ ಹೆಸರು ಸೇರಿಸ್ಕೋತೀವಿ ಅಲ್ವಾ? ಈಗ ಯಾರೋ ನೀವು ಯಾರು ಅಂದಿದ ತಕ್ಷಣ ನೀವೇನು ಮಾಡ್ತೀರಾ? ಹೆಸರು ಹೇಳ್ತೀರ. ಹೆಸರಿನ ಜೊತೆ ಸಂಬಂಧ. ಬಂಧ ಅಂದ್ರೇನು? ಬಂಧನ ಅಲ್ವಾ? ಉಪಸರ್ಗ ಅಷ್ಟೆ. ಬಂಧ ಎರಡು ಒಂದೇ. ಹೆಸರಿನಿಂದ ಬಂಧನ ಪ್ರಾಪ್ತಿಯಾಗಿದೆ, ಹೆಸರಿನೊಂದಿಗೆ ಸಂಬಂಧ. ಆಮೇಲೆ ನೀವು ಯಾರು ಅಂದಾಗ ನಾನು ಒಬ್ಬ ಭಾರತೀಯ, ನಾನು ಇಂಡಿಯನ್ ಅಂತ, ಅದೊಂಥರ ದೇಶದ ಜೊತೆಗೆ ಸಂಬಂಧ. ನಾನು ಸ್ತ್ರೀ, ಶರೀರದ ಜೊತೆ ಸಂಬಂಧ. ನಾನು ಇಂಥ ವ್ಯಕ್ತಿ, ನಾನಿಂಥ ಜಾತಿ ಕುಲ ಇಂಥದ್ದು, ಅದೊಂದು ಸಂಬಂಧ. ಆಮೇಲೆ ನಾನೇನೋ ಓದಿರ್ತೀನಿ, ಏನೋ ಓದಿರ್ತೀರ, ಇಂಜಿನಿಯರ್ ಅದು ಇದೇನೋ, ಅದನ್ನ ಜೊತೆಗೆ ಸೇರಿಸ್ಕೊಡ್ತಾನೆ. ನಾನು ಇಂಜಿನಿಯರು, ನಾನು ಅಂಥವ್ರು, ನಾನು ಇನ್ನೇನು, ನಾನು ಬಿಸ್ನೆಸ್ ಮ್ಯಾನ್. ಇದೇನಾಗಬೇಕೀಗ? ನೀವು ಎಲ್ಲ ಆ್ಯಡ್ ಮಾಡ್ಕೊಂಡು ಬಂದಿದ್ದೀರ.
ಅಂದರೆ ಗೊತ್ತಲ್ಲ, ಕೂಡಿಸ್ಕೊಂಡು ಬಂದಿರಿ, ಕೂಡ್ತಾ ಬಂದ್ಬಿಟ್ಟಿದ್ದೀರಾ, ಅದು ಏನಾಗ್ಬಿಟ್ಟಿದೆ, ದೊಡ್ಡ ಪಟ್ಟಿ ಆಗುತ್ತೆ. ಈಗೇನು ಮಾಡಬೇಕು, ನಾನು ಯಾರು ಅಂತ ತಿಳ್ಕೊಬೇಕು ಅನ್ನೋ ಇಚ್ಛೆ ಇದ್ರೆ ಏನು ಮಾಡಬೇಕು, ಮೈನಸ್ ಮಾಡ್ತಾ ಬರಬೇಕು. ಕಳೆಯೋದು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಅಧ್ಯಾತ್ಮ ಅಂದರೆ ಏನೋ ಪಡ್ಕೊಳ್ಳೋದು ಅಂದಿದ್ದಾರೆ, ಅನ್ಕೊಳ್ತಾರೆ. ಅಧ್ಯಾತ್ಮ ಅಂದರೆ ಪಡ್ಕೊಳ್ಳೋದಲ್ಲ, ಎಲ್ಲ ಕಳ್ಕೊಳ್ಳೋದು, ಬಿಡೋದು. ಬಿಟ್ಟರೆ ಹೊಟ್ಟೋಗುತ್ತದು, ನಾವೇ ಹಿಡ್ಕೊಂಡಿರೋದು. ಕಳ್ಕೊಂಡು ಕೊನೆಗೆ ಕಳ್ಕೊಳ್ಳೋಕ್ಕೆ ನನ್ನ ಹತ್ರ ಏನೂ ಇರಬಾರ್ದು. ಈಗ ನಾನು ಏನು ಅಂದರೆ ನಾನೇನೂ ಅಲ್ಲ, ಅದೇ ನಿಮ್ಮ ನಿಜ ಸ್ವರೂಪ. ಏನೂ ಅಲ್ಲ, ಕೊನೆಗೆ ಯೋಗಿ ಅಂತನೂ ಇಲ್ಲ. ಯೋಗಿ ಅನ್ನೋದು ಕೂಡ ಒಂದು ಟೈಟ್ಲೆ, ಅದೂ ಇಲ್ಲ ಅಲ್ಲಿ. ಇದು ನಮ್ಮ ನಿಜ ಸ್ವರೂಪ, ಇದು ಮುಕ್ತ ಸ್ಥಿತಿ, ಇದೇ ನಮ್ಮ ನಿಜ ಸ್ವರೂಪ. ಈಗ ನಿಮಗೆ ನಾನು ಕುಳಿತಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆ ಒಳಗಡೆ, ಬಂಧನದಲ್ಲಿದ್ದೀನಿ. ಕುಳಿತಿರೋದು ಶರೀರ. ಸೊ ಹಾಗೆ ಶರೀರ, ಇನ್ನೊಂದು ಮತ್ತೊಂದೆಲ್ಲ ಪ್ರಕೃತಿಯ ವಸ್ತುಗಳು, ವಿಚಾರಗಳೊಂದಿಗೆ ಸಂಬಂಧ ಇದೆ. ಯಾವ ಸಂಬಂಧವೂ ಇಲ್ಲದೆ ಏಕಮೇವ ದ್ವಿತೀಯ ಬ್ರಹ್ಮ, ಕೈವಲ್ಯ ಅಂತ ಕರೀತಾರೆ ನೋಡಿ. ಕೇವಲಸ್ಯ ಭಾವ ಕೈವಲ್ಯ. ಅಲ್ಲಿ ನನ್ನದು ನಾನು ಅಂತ ಏನೂ ಇಲ್ಲ ಅಂದಾಗ ಅದೇ ನಮ್ಮ ನಿಜ ಸ್ಥಿತಿ. ಅಲ್ಲೇನಾಗುತ್ತೆ, ನಿರ್ಭಯ. ಭಯ ಯಾಕಿದೆ, ನನ್ನಿಂದ ನನಗೆ ಭಯ ಇಲ್ಲ, ನನ್ನದು ಅನ್ನೋದ್ರಿಂದ ಭಯ ಆಗ್ತಾ ಇರೋದು. ನನ್ನದು ಅಂತ ಏನೋ ಇದೆ, ಅದಕ್ಕೇನಾದರೂ ತೊಂದರೆ ಆದರೆ ಭಯ ಆಗುತ್ತೆ. ಆ ನನ್ನದು ಅನ್ನೋದೇ ಬಂಧನ. ಅದಿಲ್ಲದೆ ಇದ್ದರೆ ನಮ್ಮ ನಿಜ ಸ್ವರೂಪದಲ್ಲಿ ನಾವಿರ್ತೀವಿ. ಸೊ ಧ್ಯಾನ ಮಾಡೋದು ಬಿಡೋದಕ್ಕೆ, ಕಳ್ಕೊಳ್ಳೋಕ್ಕೆ, ಖಾಲಿ ಆಗಕ್ಕೆ, ಶೂನ್ಯ ಆಗಕ್ಕೆ. ಅದನ್ನು ಶೂನ್ಯ ಪೀಠ ಅಂತ ಕೂಡ ಕರೀತಾರೆ. ಏನೂ ಇಲ್ಲ ಅಲ್ಲಿ, ನಾನಾಗಿದ್ದೀನಷ್ಟೆ. ನನ್ನದು ಅಂತ, ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲದೆ ಇದ್ದಾಗ ಉಪಾಧಿಗಳು ಅಂತ ಕರೀತಾರೆ. ಅದು ನಮ್ಮ ನಿಜ ಸ್ವರೂಪ. ಮತ್ತೇನಿದೆ ಅಲ್ಲಿ ಅಂದರೆ ಚಿದಾನಂದ ರೂಪಂ ಶಿವೋಹಂ ಅಂತ ಕರೆದಿದ್ದಾರೆ. ಶಿವೋಹಂ ಅನ್ನೋದು ಕೂಡ ಒಂದು ಪದ ಅಂತ ಇಟ್ಕೊಳ್ಳಿ. ಒಟ್ಟಿನಲ್ಲಿ ನಾನಾಗಿರೋದೇ ನಮ್ಮ ನಿಜ ಸ್ವರೂಪ. ಅದಕ್ಕೇನಾದ್ರು ಸೇರಿಸಿದ್ರೆ ಅದು ನಮ್ಮ ನಿಜ ಸ್ವರೂಪ ಅಲ್ಲ, ಅದು ಬಂಧನ. ಸೊ ಧ್ಯಾನ ಅಂದರೆ ಎಲ್ಲವನ್ನ ಮರೆಯೋದು. ಅದನ್ನೇ ತ್ಯಾಗ ಅಂತಲೂ ಕರೆದು. ತ್ಯಾಗ, ಶಾಂತಿ, ಅನಂತರಂ, ನಿರಂತರಂ, ಅನಂತರಂ ಎಲ್ಲ ಒಂದೇ. ತ್ಯಾಗೇನೈಕೆ ಅಮೃತತ್ವ ಮಾನುಷ. ಮೃತ್ಯೋಮ ಅಮೃತಂ ಗಮಯ ಇದೆಯಲ್ಲ, ತ್ಯಾಗದಿಂದ ಮಾತ್ರ ಅಮೃತತ್ವ. ಅದು ಬಿಟ್ಟು ಬೇರೆ ಇನ್ನೇನಾದ್ರು ಆಲ್ಟರ್ನೇಟಿವ್ ಮೆಥಡ್ ಇದೆಯಾ ಅಂದರೆ ಇಲ್ಲ. ಅದಕ್ಕೆ ತ್ಯಾಗೇನೈಕೆ, ಅದೊಂದರಿಂದ ಮಾತ್ರ ಅಮೃತತ್ವ. ಆಗ ನಮ್ಮ ಸ್ವಸ್ವರೂಪದ ಅನುಭವ ನಮ್ಗೆ. ಯಾರು ಎಷ್ಟು ತ್ಯಾಗ ಮಾಡಿದರೋ ಅಷ್ಟು ಚೆನ್ನಾಗಿ ಧ್ಯಾನ ಮಾಡಬಲ್ಲರು. ಅವರು ಧ್ಯಾನ ಮಾಡೋದೇ ಬೇಡ, ಸುಮ್ಮನಿದ್ರೆ ಧ್ಯಾನ ತಾನಾಗ ಆಗ್ತಾ ಇರುತ್ತೆ. ಅವ್ರು ಎಲ್ಲಿ ಕೂತ್ರೆ ಧ್ಯಾನ, ಎಲ್ಲಿ ನಿಂತರೆ ಧ್ಯಾನ, ಅವ್ರು ಧ್ಯಾನದಲ್ಲೇ ಇರ್ತಾರೆ ಯಾವಾಗಲೂ. ಮೋಹ, ಭಯ, ಚಿಂತೆ ಇರೋರು ಧ್ಯಾನ ಮಾಡಬೇಕು ಅಂತ ಕೂತ್ರೂ ಧ್ಯಾನ ಆಗಲ್ಲ. ಇವ್ರು ಧ್ಯಾನ ಮಾಡೋದು ಬೇಡ, ಧ್ಯಾನ ತಾನಾಗ ಆಗುತ್ತೆ. ಯಾವ್ದು ಒಳ್ಳೆಯದು, ಅದು ಅವರವರೇ ಯೋಚನೆ ಮಾಡಿ. ತ್ಯಾಗ ಮಾಡೋದಾ ಬೇಡವಾ, ಅವರವ್ರ ಇಷ್ಟ. ಏನು ತ್ಯಾಗ ಮಾಡಬೇಕು, ಹೇಗೆ ತ್ಯಾಗ ಮಾಡಬೇಕು, ಅದನ್ನು ಶಾಸ್ತ್ರ ಹೇಳಿದೆ. ಗುರುಮುಖೇನ ತಿಳ್ಕೋಬೇಕು. ಶನೈಹಿ ಶನೈಹಿ ಉಪರಮೇತ್ ಅಂತ ಗೀತೆ ಹೇಳುತ್ತೆ. ಶನೈಹಿ ಶನೈಹಿ ಅಂದರೆ ನಿಧಾನವಾಗಿ, ಶನಿ ಅಂದರೆ ನಿಧಾನ ಅಂತ. ನಿಧಾನವಾಗಿ ಒಂದೊಂದಾಗಿ ಎಲ್ಲ ಬಿಡಿಸ್ಕೊಂಡು ಏನೂ ಇಲ್ಲದಂಥ ಒಂದು ಸ್ಥಿತಿ, ನಿಶ್ಚಲ ಸ್ಥಿತಿ. ಅದೇ ನಮ್ಮ ಸ್ವಸ್ವರೂಪ. ಇಲ್ಲಿ ಎರಡು ಭಾವನೆ ಇದೆ. ನಾನು ಜೀವನವನ್ನು ಮುಂದುವರಿಸಬೇಕು, ನನ್ನ ಜೀವನ ಚೆನ್ನಾಗಿರಬೇಕು, ಜೀವನದಲ್ಲಿ ನಾನು ಸುಖವಾಗಿರಬೇಕು. ಇದು ಪ್ರಾಪಂಚಿಕರ ಮನಸ್ಥಿತಿ. ನಾನು ಜೀವನದಿಂದ ಮುಕ್ತನಾಗಬೇಕು, ಜೀವನ್ಮುಕ್ತನಾಗಬೇಕು, ಅವರೇ ಧ್ಯಾನ ಮಾಡೋದು, ತ್ಯಾಗ ಮಾಡೋದು. ಧ್ಯಾನ ಮಾಡದೆ ಸಾಧನೆ ಮಾಡ್ತಾ ಇರೋದೇ, ಆಧ್ಯಾತ್ಮಿಕ ಸಾಧನೆ
ಜೀವನದಿಂದ ಮುಕ್ತರಾಗೋದಕ್ಕೆ, ಜೀವನವನ್ನು ಮುಂದುವರ್ಸಕ್ಕಲ್ಲ. ಯಾಕೆ? ಏನು ಜೀವನದಲ್ಲಿ ಏನು ದೋಷ ಇದೆ ಅಂದರೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ. ಇದು ಅನಿತ್ಯ, ಅಸುಖ, ಇಲ್ಲಿ ಸುಖ ಇಲ್ಲ, ಇಲ್ಲಿ ಇದೆ ಅಂತ ಭಾವಿಸೋರ ಸಂಖ್ಯೆ ಹೆಚ್ಚು, ಮೆಜಾರಿಟಿ ಅವ್ರದ್ದೇ. ಜೀವನದಲ್ಲಿ ಸುಖ ಇದೆ, ಜಗತ್ತಲ್ಲಿ ಸುಖ ಇದೆ, ನಾವು ಅದನ್ನು ಪಡ್ಕೋತೀವಿ. ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ದ ವಾಯ್ಸ್ ಆಫ್ ದ ಮೆಜಾರಿಟಿ ಈಸ್ ಫಾಲ್ಸ್. ಮೆಜಾರಿಟಿ ಆಫ್ ದ ಪೀಪಲ್ ಅವರೇ, 1000ಕ್ಕೊಬ್ಬರು ಜೀವನದಲ್ಲಿ ದುಃಖ ಇದೆಯಪ್ಪ, ಜೀವನದಲ್ಲಿ ಏನಿಲ್ಲ ಅಂತ ಅರ್ಥ ಮಾಡಿಕೊಂಡು ಇರೋರು ಮನುಷ್ಯಾಣಂ ಸಹಸ್ರೇಶು. 1000 ಜನರಲ್ಲಿ ಯಾರೋ ಕೆಲವ್ರಿಗೆ. ಇನ್ನು ಉಳಿದವ್ರಿಗೆಲ್ಲ ಜೀವನ ಬೇಕು, ಜೀವನ ಮಾಡೋಣ, ಜೀವನ ಚೆನ್ನಾಗಿದೆ, ಜೀವನದಲ್ಲಿ ಸುಖವಾಗಿರೋಣ. ಅವ್ರು ಧ್ಯಾನ ಮಾಡಿ ಏನು ಮಾಡಬೇಕಾಗಿದೆ? ಧ್ಯಾನ ಮಾಡೋದೇ ಮುಕ್ತಿ ಪಡ್ಕೊಳ್ಳೋಕ್ಕೆ ಜೀವನದಿಂದ. ಜೀವನವನ್ನು ಸುಖಮಯ ಮಾಡ್ಕೊಳ್ಳೋದು ಅಂತಲ್ಲ ಧ್ಯಾನದ ಉದ್ದೇಶ. ಜೀವನದಿಂದ ಮುಕ್ತಿನೇ ಧ್ಯಾನದ ಉದ್ದೇಶ. ನಿರ್ಮೋಹತ್ವೇ ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಹಾಗಾಗಿ ಜೀವನ ಮುಗಿದೋಗುತ್ತೆ ಅನ್ನೋ ಭಯ ಜ್ಞಾನಿಗಳಿಗಿರಲ್ಲ. ಯಾಕೆಂದರೆ ಇದು ತಾತ್ಕಾಲಿಕ ಜೀವನ. ಈ ಟೆಂಪ್ರವರಿ ಲೈಫ್ನ ನಾವು ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ? ಶಾಶ್ವತವಾದ ಜೀವನ ನಮ್ಗೆ ಸಿಗುತ್ತೆ, ಆನಂದಮಯ ಜೀವನ. ಇದು ದುಃಖಮಯ ಜೀವನ. ದುಃಖಮಯ ಜೀವನವನ್ನು ಬಿಟ್ಬಿಟ್ರೆ ಆನಂದಮಯ ಜೀವನ ನಮಗೆ ಸಿಗುತ್ತೆ. ಅದನ್ನು ತ್ಯಾಗ ಮಾಡಬೇಕಾಗಿರೋದು ಏನು ಗೊತ್ತಾ? ಯಾವುದು ನಮಗೆ ಬೇಡವಾಗಿದೆಯೋ ಅದನ್ನು ತ್ಯಾಗ ಮಾಡಿ ಅಂತ ಶಾಸ್ತ್ರ ಹೇಳಿದೆ. ಯಾವುದು ನಿಮಗೆ ಬೇಕಾಗಿದೆಯೋ ಅದನ್ನು ತ್ಯಾಗ ಮಾಡಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಭಯ ಯಾರಿಗಾರು ಬೇಕಾ? ಭಯನ ತ್ಯಾಗ ಮಾಡಿ ಅಂತ ಹೇಳುತ್ತೆ. ಚಿಂತೆ ಬೇಕಾ? ಚಿಂತೆನ ತ್ಯಾಗ ಮಾಡಿ. ಕೋಪ ಬೇಕಾ? ತ್ಯಾಗ ಮಾಡಿ. ಬೇಡದೇ ಇರೋದನ್ನ ತ್ಯಾಗ ಮಾಡಿ ಅಂತ ಹೇಳ್ತಾ ಇರೋದು ಶಾಸ್ತ್ರ, ಬೇಕಾಗಿರೋದಲ್ಲ. ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡು, ಸ್ವಾಮಿ ಬೇಕಾಗಿರೋದೆಲ್ಲ ಬಿಟ್ಬಿಟ್ರೆ ಕೊನೆಗೆ ಏನು ಉಳಿಯುತ್ತೆ ಅಂತ. ಬೇಕಾಗಿರೋದು ನೀವು ಬಿಡಲೇಬೇಡಿ, ಬೇಡದೇ ಇರೋದನ್ನು ಬಿಟ್ಬಿಡಿ. ಒಂದು ಕೆಲಸ ಮಾಡಬೇಕು, ಬೇಡದೇ ಇರೋದೆಲ್ಲ ಒಂದು ಪಟ್ಟಿ ಹಾಕೋಬೇಕು. ನನಗೆ ಬೇಡವಾದದ್ದೇನು ಅನ್ವಾಂಟೆಡ್ ಅದೆಲ್ಲ ಬಿಟ್ಬಿಡಿ, ಸಾಕು, ಇನ್ನೇನು ಬಿಡೋ ಅಗತ್ಯ ಇಲ್ಲ. ಸರೋಯ್ತಲ್ಲ? ಆವಾಗ ಆನಂದಮಯ ಜೀವನ ಸಿಗುತ್ತೆ. ಬೇಡದೇ ಇರೋದನ್ನ ನಾನು ಬಿಡಲ್ಲ ಅಂದರೆ ಅದರಿಂದ ಅದು ದುಃಖ ಕೊಟ್ಟೆ ಕೊಡುತ್ತೆ. ಈಗ ಬೇಕಾಗಿರೋದು ಯಾವುದು, ಬೇಡದೇ ಇರೋದು ಯಾವುದು ಅಂತ ತಿಳ್ಕೊಳ್ಳೋಕೆ ನಮಗೀಗ ಬೇಕಾಗಿರೋದು ವಿವೇಕ, ವಿಸ್ಡಮ್, ಜ್ಞಾನ. ಜ್ಞಾನಿಗೆ ಮಾತ್ರ ಬೇಕಾಗಿರೋದು ಯಾವುದು, ನನಗೆ ಬೇಡದೇ ಇರೋದು ಯಾವುದು ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ಜ್ಞಾನಿ ಆನಂದವಾಗಿರ್ತಾನೆ, ಅಜ್ಞಾನಿ ದುಃಖದಲ್ಲಿ ಇರ್ತಾನೆ. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗ್ತೀಗ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.